ನಮಸ್ಕಾರ. ಲೀಲಾ ಜಲನ್ಯಾಸದ 37ನೇ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ್ದೇವೆ. ಇದಕ್ಕೆ ನಮ್ಮೆಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರ್ ಅವರು ಕಳೆದ 5 ಭಾಗದಿಂದ ಕೆಲಸದ ಪ್ರೀತಿ ಕುರಿತಾಗಿ ಉಪನ್ಯಾಸ ನೀಡ್ತಾ ಬಂದಿದ್ದರು. ಇವತ್ತು ಕೆಲಸದ ಅಂಟು ಕಗ್ಗಂಟು ಅನ್ನೋ ವಿಚಾರವಾಗಿ ಮಾತಾಡಲಿಕ್ಕೆ ಇದ್ದಾರೆ. ಬಹುಶಃ ಇದು ಕೆಲಸದ ಪ್ರೀತಿಯ ಕುರಿತಾದ ಕೊನೆಯ ಭಾಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಿಂದಿನ ಭಾಗದಲ್ಲಿ ದಾವಣಗೆರೆಯಲ್ಲಿ ಶರಣಪ್ಪ ಸರ್ ಅವರು ನಡೆಸ್ಕೊಳ್ತಾ ಆಯೋಜನೆ ಮಾಡಿದಂಥ ಇದರಲ್ಲಿ ಸಂಕಲ್ಪ ವಿಕಲ್ಪದ ಕುರಿತು ಮಾತಾಡಿದರು. ಇವತ್ತು ಬಹುಶಃ ನನಗನ್ಸಿದ ಮಟ್ಟಿಗೆ ಕರ್ಮಫಲ ತ್ಯಾಗದ ಕುರಿತು ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ನಿಟ್ಟಿನಲ್ಲಿ ಅನಿಸ್ತಾ ಇದೆ. ಕೆಲಸ ಅಂದರೆ ಹಲಸಿನ ಹಣ್ಣು, ಅದರ ಅಂಟನ್ನು ತಪ್ಪಿಸ್ಕೊಂಡು ಕೆಲಸ ಮಾಡೋದು ಹೇಗೆ ಅನ್ನೋ ರೀತಿಯಾಗಿ ಸರ್ ಅವರು ಬರೆದಿದ್ದಾರೆ. ಬಂದಂಥ ಎಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರ್ಗೂ ಕೂಡ ಆತ್ಮೀಯಂತ ಸ್ವಾಗತ ಕೋರ್ತಾ ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಿಸ್ತಾ ಇದ್ದೀನಿ. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಸ್ವಲ್ಪ ಈ ವಿಷಯ 5 ಜಾಲನ್ಯಾಸಗಳಾಗಿ ವಿಸ್ತಾರ ಆಗಿರೋದಕ್ಕೆ ತಮಗೆ ಬೇಸರ ಅನಿಸಿದ್ರೆ ದಯಮಾಡಿ ಕ್ಷಮಿಸಿ. ಇದು ಅತ್ಯಂತ ಗಂಭೀರವಾದ ವಿಷಯ. ಇದರ ಅನೇಕ ಮಗ್ಗಲುಗಳನ್ನು ನಾವು ತಿಳ್ಕೊಳ್ದಲ್ಲೇ ಸಾಮಾನ್ಯಕ್ಕೆ ಎಲ್ಲರೂ ದೂರೋದು ಉಂಟು. ನಾನಂತೂ ಕೇಳಿ ಸಾಕಾಗಿದೆ. ಏನಂದ್ರೆ ಜನಕ್ಕೆ ವರ್ಕ್ ಕಲ್ಚರ್ ಇಲ್ಲ, ಕಾರ್ಯ ಸಂಸ್ಕೃತಿ ಹೊರಟೋಗ್ಬಿಟ್ಟಿದೆ. ಸರಿ, ಹೊರಟೋಗಿದೆ, ಅದು ಎಲ್ಲರ ಅನುಭವ. ಯಾಕೆ ಹೋಗಿದೆ ಅಂತ ಗೊತ್ತಾಗದೇ ಇದ್ರೆ ಹೇಗೆ ಸರಿ ಮಾಡೋದು ಅನ್ನೋ ಪ್ರಶ್ನೆನೂ ಉತ್ತರ ಸಿಕ್ಕೋದಿಲ್ಲ. ಅದರಿಂದ ಯಾವುದೇ ಸಮಸ್ಯೆಗೆ ಬೇರಿಗೆ ಇಳಿಯಬೇಕಾಗತ್ತಲ್ವಾ. ಇದುವರೆಗೂ ಜನರ ರೀತಿ ನೀತಿ ಹೇಗಿದೆ ಕೆಲಸ ಕುರಿತಂತೆ ಅನ್ನೋದ್ರ ಬಗ್ಗೆ ನಾವು ಇಷ್ಟೊತ್ತೆಲ್ಲ ಮಾತಾಡಿದ್ರು ಕೂಡ ಮೂಲ ಸಂಗತಿಗಳು ತಿಳಿಯೋದು ಯಾವಾಗಲೂ ದಾರ್ಶನಿಕವಾದ ದೃಷ್ಟಿಕೋನದಿಂದಲೇ. ಹಾಗಾಗಿ ಜನರೇ ಕೆಟ್ಟವರು, ಜನರಿಗೆ ಕೆಲಸ ಅನ್ನೋದು ಬೇಜಾರು ಬಂದ್ಬಿಟ್ಟಿದೆ, ಜನರೆಲ್ಲ ಸೋಮಾರಿಗಳು ಬೈಯೋದು ತುಂಬಾ ಸುಲಭ. ಆದ್ರೆ ಬೈಯೋದು ಯಾವ ಸಮಸ್ಯೆಗೂ ಪರಿಹಾರ ಅಲ್ಲ. ಮಂಕುತಿಮ್ಮನ ಕಾಗದಲ್ಲಿ DVG ನೀತಿ ನಿಂದೆಯೊಳು ಇರೋದು ಮಂಕುತಿಮ್ಮ ಅಂತಾರೆ. ನಿಂದೆ ಮಾಡೋದ್ರಲ್ಲಿ ಯಾವ ನೀತಿಯೂ ಇಲ್ಲ, ಯಾವ ಅನುಕೂಲವೂ ಇಲ್ಲ ಅಂತ ಮಾತನ್ನು ಅವ್ರು ಹೇಳ್ತಾರೆ. ಆ ದೃಷ್ಟಿಯಿಂದ ಈ ನಿಂದೆ ಮಾಡೋರು ಇದಾರಲ್ಲ, ಆಳಕ್ಕಿಳಿಯಕ್ ಸೋಮಾರ್ತನ, ಅದಕ್ಕೋಸ್ಕರ ಯಾರನ್ನೋ ಒಬ್ರನ್ನ ಬೈದ್ ಬಿಡೋರು. ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಟು ಕಾಲ್ ದಿ ಡಾಗ್ ಮ್ಯಾಡ್ ಅಂಡ್ ಕಿಲ್ ಇಟ್ ಅಂತ. ನಾಯಿ ಹುಚ್ಚಿಡಿದೆ ಅಂತ ಹೇಳ್ಬಿಟ್ಟು ಅದನ್ನ ಸಾಯಿಸ್ಬಿಡೋದು. ಹಂಗೆ ಮಾಡ್ತಾರೆ ಅನ್ನುವಂಥದ್ದು ನೋಡಿ. ನಮ್ಮ ಧೋರಣೆಯನ್ನ ನಮ್ಮ ಸುತ್ತಮುತ್ತಲ ಜನ ನನ್ನ ಸ್ವಭಾವ ಹೇಗೆ ನಿರ್ಧರಿಸುತ್ತೋ ಒಂದು ಸಾಮೂಹಿಕ ಆಲೋಚನಾ ಕ್ರಮ ಇರುತ್ತೆ ಸಮುದಾಯದಲ್ಲಿ ಎಲ್ಲರ ನಡುವೆ. ಆ ಸಾಮೂಹಿಕ ಆಲೋಚನಾ ಕ್ರಮ ಕೂಡ ನಮ್ಮ ಸ್ವಭಾವವನ್ನ ತಿದ್ದುತ್ತಾ ಇರುತ್ತೆ, ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ಈ ಉದಾಹರಣೆಗೆ ಚಲನಚಿತ್ರಗಳನ್ನೇ ತಗೊಳ್ಳಿ. ಚಲನಚಿತ್ರಗಳಲ್ಲಿ ಬರೋ ಹಾಡಿದೆಯಲ್ಲ, ಆ ಹಾಡು ಹೇಗೆ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ. ದಾರ್ಶನಿಕ ಚಿಂತನೆ ಬಿಟ್ಬಿಡಿ, ಬರೀ ಸಿನಿಮಾ ಹಾಡು. ಆ ಸಿನಿಮಾ ಹಾಡುಗಳೆಲ್ಲ ಹೆಂಗೆ ಕೆಲಸದ ಬಗೆಗಿನ ಧೋರಣೆಯನ್ನ ತಿದ್ದುತ್ತಾ ಇರ್ತಾ ಇದ್ರು ಅನ್ನೋದನ್ನ ಜ್ಞಾಪಿಸ್ಕೊಂಡ್ರೆ ಆಶ್ಚರ್ಯ ಆಗುತ್ತೆ. ಒಂದು ಸಿನಿಮಾ ಹಾಡು ಅಣ್ಣ ತಂಗಿ ಅನ್ನೋ ಚಿತ್ರದ್ದು, ಅದರಲ್ಲಿ ಆ ಹಾಡನ್ನು ಪುರಾಸಿ ಅವರು ಬರೆದಿದ್ದಾರೆ. ಅದ್ರಲ್ಲಿ ಏನ್ ಬರೀತಾರೆ ಅಂದ್ರೆ, ಭೂಮಿಗೆ ಯಾಕೆ ಬಂದಿ ಅಂತ ಬಲ್ಲೆ ಏನೋ ಅಣ್ಣ, ಮೈ ಮುರಿಯ ದುಡಿಮೆಗಂತೆ ಬಲ್ಲೆ ಏನೋ. ದುಡಿಮೆಯನ್ನು ಸಂತೋಷ ಪಡ್ಬೇಕು, ದುಡಿಮೆ ಮಾಡೋಕೆ ನೀನು ಹುಟ್ಟಿರೋದು, ನೀನು ಸುಖ ಬೀಳಕ್ ಹುಟ್ಟಿಲ್ಲ ಅನ್ನೋ ಅಂತ ಒಂದು ಧೋರಣೆ. ಆ ಧೋರಣೆ ಆ ಸಿನಿಮಾ ಹಾಡಿದ್ದಾಗ ನಮ್ಮೂರಿನ ರೈತ ಹೇಳೋರು, ನಮ್ ಸುತ್ತಮುತ್ತಲ ಜನ ಹೇಳೋರು, ಈಗ ಯಾರು ನಾವು ಹುಟ್ಟಿರೋದು ಸುಖ ಬೀಳಕ್ಕೆ ಅಂತ ಅನ್ಕೊಂಡಿದೀವಿ ಹೊರತು ಕಷ್ಟ ಬೀಳಕ್ಕೆ ಅಂತ ಯಾರು ಅನ್ಕೊಂಡೇ ಇಲ್ಲ. ಇದು ಎಷ್ಟು ಪ್ರಭಾವ ಬೀರಿದೆ ಅನ್ನುವಂಥದಕ್ಕೆ ಒಂದು ಉದಾಹರಣೆಯಾಗಿ ನಾನು ಇದನ್ನ ಹೇಳ್ತಾ ಇದ್ದೀನಿ. ಹೀಗಾಗಿ ಅನೇಕ ರೀತಿಯಲ್ಲಿ ಅದಾಯ್ತು. ಭಕ್ತ ಕುಂಬಾರ ಅಂತ ಒಂದು ಸಿನಿಮಾ, ಅದರಲ್ಲಿ ಕುಂಬಾರ ಹೇಳುವಂತ ಹಾಡು ನೋಡಿ ಹೇಗಿದೆ. ಹಿಂದಿನ ಸಾಲ ತೀರಿಸಲೆಂದು ಬಂದಿಯವಯ್ಯ ಜನ್ಮ ತಳೆದು, ಮುಂದಿನ ಬದುಕು ಬಂಧುರವೆನಿಸೋ ಸುಖಿಯಾಗೋ ನೀ ಕಂದ ಅಂತ ಒಂದು ಹಾಡು ಬರೆದಿದ್ದಾರೆ ಹೆಣಸೂರು ಕೃಷ್ಣಮೂರ್ತಿ ಅವರು. ಇದು ನೋಡಿ, ಕಷ್ಟನೇ. ಸಾಲ ನಾವು ಸಂಪಾದನೆ ಮಾಡಿ ಸಾಲ ಮಾಡಿದವರಿಗೆ ವಾಪಸ್ ಕೊಡೋದು ಕಷ್ಟದ ಕೆಲಸ ಅದು. ಆದ್ರೆ ಆ ಹಾಡಲ್ಲಿ ಹೇಳ್ತಾರೆ ಏನಂತಂದ್ರೆ, ಇನ್ನು ಸಾಲ ತೀರಿಸಿದ ಹೊರೆ ಇಳಿತು ಅಂತ ಸಂತೋಷ ಆಗುತ್ತೆ. ಅದರಿಂದ ಮುಂದಿನ ಬದುಕು ಬಂದರವಾಗಬೇಕಾದ್ರೆ ಸಾಲ ತೀರಿಸಬೇಕು ಅಂತ. ಆ
ಸಾಲ ತೀರ್ಸಕ್ಕೆ ಭಾರತೀಯ ಚಿಂತನೆಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ 3 ಋಣಗಳು ಹೇಳ್ತಾರೆ. ಏನು ಅದು ಮುಖ್ಯವಾಗಿ ಋಷಿ ಋಣ, ಆಮೇಲೆ ದೇವ ಋಣ, ಆಮೇಲೆ ಪಿತೃ ಋಣ ಅಂತ ಮುಖ್ಯವಾಗಿ. ಇನ್ನು 5-6 ಮಾಡಿರೋದು ಇದೆ ನಂಗೆ ಗೊತ್ತದು. ಈ 3ನೇ ತಗೊಳ್ಳಿ. ಪಿತೃ ಋಣ ಅಂದ್ರೆ ನಮ್ಮ ಅಪ್ಪ ಸಾಲ ತೀರ್ಸೋದಲ್ಲ. ಇಡೀ ನನ್ನ ಅಪ್ಪನ ವಯಸ್ಸಿನವರು ಎಷ್ಟು ಜನ ಇದ್ದಾರೋ ಅವರು, ನಮ್ಮ ಅಪ್ಪನಂತೆ ನಮ್ಮ ಜೊತೆಲಿ ಯಾವಾಗ ವರ್ತಿಸ್ತಾರೋ ಅವರೆಲ್ಲರೂ ನಾವು ತೀರಿಸ್ಬೇಕಾದ್ರೆ ಮಾನವ ಸಂಬಂಧವನ್ನ ಸುಸ್ಥಿತಿಯಲ್ಲಿ ಇಟ್ಕೋಬೇಕಾದ್ರೆ ಹೆಂಗ್ ಇಟ್ಕೋತೀರಾ ನೀವು? ಕೆಲಸದ ಮುಖನೇ ಇಟ್ಕೋಬೇಕು. ನಾವು ಪ್ರೀತಿ ಮಾತು ಎಷ್ಟೇ ಮಾಡಿದ್ರು ಕೂಡ ಒಂದು ಸಮಯೋಚಿತವಾಗಿ ಅವರ ಅಗತ್ಯ ತಿಳ್ಕೊಂಡು ಮಾಡೋ ಉಪಕಾರ ಮಾಡದೆ ಹೋದ್ರೆ ಆ ಪ್ರೀತಿ ಉಳಿಯೋದಿಲ್ಲ. ಆದ್ದರಿಂದ ಪ್ರೀತಿಯನ್ನು ಉಳಿಬೇಕಾದ್ರೆ ಆ ಪಿತೃ ಋಣ ಅನ್ನುವಂಥದ್ದಿದೆ. ದೇವಋಣ ಅಂದ್ರೆ ಸೃಷ್ಟಿಕರ್ತ ಎರಡರ ಮೇಲೂ ಪ್ರೀತಿ ಇರಬೇಕು ಅಂತ. ಸೃಷ್ಟಿಕರ್ತನಿಗೆ ಸಂತೋಷ ಆಗೋ ಅವನು ಸೃಷ್ಟಿ ಮಾಡೋ ಜನಗಳನ್ನೆಲ್ಲ ಪ್ರೀತಿ ಹಾಕೊಂಡ್ರೆ ಅಂತ ಅಬೂಬೆನ್ ಆಡಮ್ ಅಂತ ಒಂದು ಪದ್ಯ ಇದೆ. ಅಬೂಬೆನ್ ಆಡಮ್ ಅಲ್ಲಿ ಅವನಿಗೆ ಕನಸಲ್ಲಿ ಒಬ್ಬ ದೇವತೆ ಕಾಣಿಸ್ತಾನೆ. ಏನ್ ಮಾಡ್ತಿದೀಯ ಅಂತ ಹೇಳ್ತಾನೆ. ಅವಳು ಪಟ್ಟಿ ಮಾಡ್ತಿದೀನಿ, ಯಾರು ದೈವ ಭಕ್ತಿದ್ದಾರೆ ಅವ್ರನ್ನೆಲ್ಲ ಪಟ್ಟಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸಹಜವಾಗಿ ಅವ್ನು ಕೇಳ್ತಾನೆ, ನನ್ನ ಹೆಸರು ಇದೆಯಾ ಅಂತ. ಇದಾಗಿಲ್ಲ ಈ ಪಟ್ಟಿಲಿ ನಿನ್ನ ಹೆಸರು ಅಂತ ಹೇಳ್ತಾನೆ. ಅವಾಗ ಹೇಳ್ತಾನೆ ಅವನು, ಪಟ್ಟಿಲಿ ಸೇರಿಸ್ಕೋ, ನಿನ್ನ ದೇವರ ಸೃಷ್ಟಿಯಲ್ಲಿ ಇರುವಂತ ಪ್ರಾಣಿಗಳು, ಜೀವಿಗಳು, ಮನುಷ್ಯರಿದಾರಲ್ಲ ಅವ್ರನ್ನ ಪ್ರೀತಿಸೋರ್ ಪಟ್ಟಿಲ್ಲ ಅಂತ ಸೇರಿಸು ಹೋಗ್ಲಿ ಅಂತ ಹೇಳ್ತಾನೆ. ಆಮೇಲೆ ಕೊನೆಯಲ್ಲಿ ಆ ಪದ್ಯದ ಕೊನೆಯಲ್ಲಿ ಬರುತ್ತೆ, ಭಕ್ತರ ಪಟ್ಟಿಯಲ್ಲಿ ಇವನೇ ಮೊದಲು ಹೆಸರಿರುತ್ತೆ. ಅಂದ್ರೆ ಭಕ್ತಿ ಅಂದ್ರೇನು? ನಾವು ಸೃಷ್ಟಿಯಾಗಿಡೋದು, ಸಂತೋಷವಾಗಿ ಸಂತೃಪ್ತಿಯಾಗಿಡುವಂತ ನಮ್ಮ ಸುತ್ತಮುತ್ತಲಿನ ಜನರನ್ನು ಸಂತೃಪ್ತಿಯಾಗಿಡೋದೇ ಭಕ್ತಿ ಅನ್ನೋಂಥ ಮಾತನ್ನ ಆ ಪದ್ಯದಲ್ಲಿ ಹೇಳುವಂಥದ್ದಿದೆ. ಅಬೂಬೆನ್ ಆಡಮ್ ಅಂತ ಆ ಪದ್ಯ ಸಾನೆಟ್ಟದು. ಆ ಸಾನೆಟ್ಟಲ್ಲಿ ಆ ತರ ಇದೆ. ಹಾಗೆ ನಮ್ಮಲ್ಲಿ ಕೂಡ ಯದ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ, ನಾನು ಏನೇನ್ ಕೆಲಸ ಮಾಡ್ತೀನೋ ಅದೆಲ್ಲ ನಿನ್ನ ಆರಾಧನೆ ಅಂತ ಹೇಳುವಂತ ಒಂದು ಪದ್ಯವನ್ನ ಶಂಕರಾಚಾರ್ಯರು ಬರೆದಿದ್ದಾರೆ. ದಾಸ ಸಾಹಿತ್ಯದಲ್ಲಿ ಕೆಲಸವನ್ನು ದೂರೀಕರಿಸಿರುವಂತದ್ದು ವಿಪರೀತ ಇದೆ. ಕೊನೆಗೆ ನೀವು ಮಾಡೋ ಕೆಲಸದಲ್ಲವೂ ಪೂಜೆ ಅಂತ ಅನ್ನೋ ಹಾಗೆ ಹೇಳ್ತಾರೆ. ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ನಳಿನ ಲಾಭನ ಪಾದ ನಳಿನ ಸೇವ. ನಾವು ಮನೆಗೆ ಕೆಲಸ ಮಾಡೋಕೆ ರಾತ್ರಿ ಹತ್ತು ದೀಪ ಕೂಡ ಅದು ಹೊರಗೆ ನೀರಾಜನ ಅಂತ ಕರೆಯೋ ಮಟ್ಟಕ್ಕೆ ಎಲ್ಲ ಕೆಲಸಗಳು ದಿನ ಮರೆಯ ಮಾಡುವವತ್ರ ಪರಮ ಮಡಿಯು, ತಿರುಗಿ ಬರೋದೆಲ್ಲ ಹರಿಗೆ ಪ್ರದಕ್ಷಿಣೆ, ಕೇಳೋದೆಲ್ಲ ಹರಿಯ ನಾಮ ಅಂತ ಅನ್ನೋ ರೀತಿಯಲ್ಲಿ ಹೇಳುವಾಗ ಅಂದ್ರೆ ಏನಾಯ್ತು, ಕೆಲಸವನ್ನ ಉನ್ನತೀಕರಿಸಿದ್ದಾರೆ, ಅದ್ದೂರೀಕರಿಸಿದ್ದಾರೆ. ಆಗ ಏನಾಗ್ತಾರೆ ಜನ, ಹಾಗಾದ್ರೂ ಕೆಲಸ ಮಾಡ್ತಾರೇನೋ ಅನ್ನುವ ರೀತಿಯಲ್ಲಿ ಇಂಥ ಮಾತುಗಳು ನಮ್ಮ ಸುತ್ತಮುತ್ತ ಕೇಳಿದ್ರೆ ಆಗ ನನಗೆ ಕೆಲಸ ಮಾಡೋಕ್ ಉತ್ಸಾಹ ಬರುತ್ತೆ. ಅಂತ ಮಾತುಗಳೇ ಇಲ್ಲದೆ ಇದ್ರೆ ಇವತ್ತು ನಾವು ಯಾವ್ದನ್ನ ಅದ್ದೂರೀಕರಿಸ್ತಾ ಇದ್ದೀವಿ ನಮ್ಮ ಸಮಾಜದಲ್ಲಿ ಇದ್ರೆ, ದಾನ ಮಾಡೋದು, ಅದ್ದೂರಿಯಾಗಿ ಬದುಕೋದು, ಅಥವಾ 18 ಜನ ಸಾಯಿಸ್ಬಿಟ್ಟು ಸಾಹಸ ಮಾಡೋದು, ಸಾಹಸ ಮತ್ತೆ ದಾನ ಮತ್ತೆ ಅದ್ದೂರಿಯನ್ನ ವೈಭವೀಕರಿಸಿ ಕೆಲಸದ ಪ್ರೀತಿ ಕಡಿಮೆ ಆಯ್ತು ಅಂತ ನಾವೇ ಹೇಳಿದ್ರೆ ಯಾರ ಕಾರಣ? ನಾವೇ ಕಾರಣ. ಯಾಕೆಂದ್ರೆ ಕೆಲಸಕ್ಕೆ ಮಾನ್ಯತೆ ಕೊಡ್ಬೇಕಾದಷ್ಟು ಕೊಡ್ತಾ ಇಲ್ಲ ನಾವು. ಹಾಗೆ ಆ ಅಂಶವನ್ನ ನಾವಿಲ್ಲಿ ಗಮನಿಸ್ಬೇಕು. ಹಾಗಾಗಿ ನಮ್ಮ ಚಿತ್ರಗೀತೆಗಳು ಒಂದೇ ಅಲ್ಲ, ಜನಗಳು ಮಾತಾಡೋದು, ಜನಗಳಿಗೆ ಯಾವ್ದು ಆಸಕ್ತಿ ಇದೆ ಅನ್ನುವಂಥದ್ದು ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಸಮಾಜದಲ್ಲಿ ತನಗೆ ಅಗತ್ಯವಿರುವಂತಹ ಕೆಲಸ, ಅಲ್ಲೇ ಇರುವಂತಹ ಕೆಲಸ ಮಾಡುವಾಗ ಯಾವ ಪ್ರಶಸ್ತಿನೂ ಬರೋಲ್ಲ. ಸಿನಿಮಾ ನಟರಿಗೆ ಪ್ರಶಸ್ತಿ ಬರುತ್ತೆ. ನಂಗೆ ಅವ್ರು ಬಂದಿದ್ದು ನಂಗೆ ಸಿನಿಮಾ ನಟರ ಮೇಲೆ ಅಸೂಯೆ ಇಲ್ಲ. ನಮ್ಗೆ ಏನಾಗ್ಬೇಕು ಅಂದ್ರೆ ನಮ್ಗೆ ಮನವರಿಕೆ ಆಗ್ಬೇಕು. ಏನ್ ಮನವರಿಕೆ ಆಗ್ಬೇಕಪ್ಪ ಅಂದ್ರೆ, ಕೆಲಸದ ಪ್ರೀತಿ ಕಮ್ಮಿ ಆಗಿರೋದು ಆಶ್ಚರ್ಯವೆಲ್ಲ ಸಹಜ. ನಾವು ಬದುಕ್ತಾ ಇರೋ ರೀತಿಯಿಂದ ಆ ಕೆಲಸದ ಪ್ರೀತಿ ಕಡಿಮೆ ಆಗ್ತಿರೋದು ಸಹಜ ಅನ್ನುವಂಥದ್ದು ನಮ್ಮ ಮನಸ್ಸಿಗೆ ಬರಬೇಕು ಅನ್ನುವಂಥದ್ದು. ಕೆಲಸ ಅಂದ್ರೆ ಎಷ್ಟು ದೃಷ್ಟಿಯಲ್ಲಿ ನೋಡೋಕ್ ಸಾಧ್ಯ. ಕೆಲಸ ಅನ್ನೋದು ಒಂದು ಭಾಷೆ ಕೂಡ. ನಾನು ಪ್ರೀತಿಯನ್ನ ಮಾತಲ್ಲಿ ತೋರಿಸ್ಬೇಕಾಗೇ ಇಲ್ಲ. ಸಮಯೋಚಿತವಾಗಿ ಮಾಡುವಂತಹ ಪ್ರೀತಿ ಒಂದು ಕ್ರಿಯೆ, ಆ ಪ್ರೀತಿಯನ್ನ 108 ಮಾತುಗಳಿಗಿಂತ ಹೆಚ್ಚಿಗೆ ಸಂವಹನ ಮಾಡಕ್ ಸಾಧ್ಯ. ಮೇಡಮ್ ಕ್ಯೂರಿಗೆ ಅವಳ ಮಗಳು ಅವಳು ಮಾತಾಡ್ತಿರುವಾಗ ಒಂದ್ ಲೋಟ ತಣ್ಣೀರು ತಂದ್ಕೊಟ್ರೆ ಆ ಮೇಡಮ್ ಕ್ಯೂರಿ ಹೇಳ್ತಾಳೆ, ನಾನ್ ಕೇಳಿದೆಲ್ಲ ನನ್ ಗಂಟ್ಲು ಒಣಗ್ತಾ ಇದೆ ಅಂತ ನನ್ ಮಗಳು ಎಷ್ಟು ಚೆನ್ನಾಗಿ ತಿಳ್ಕೊಂಡು ತಂದ್ಕೊಟ್ಲು, ಅದಕ್ಕೆ ನಂಗೆ ಸಂತೋಷ ಆಯ್ತು ಅಂತ. ಹಾಗೆ ಮಾಡಿದ ಉಪಕಾರವನ್ನ ತಕ್ಷಣವೇ
ಅದಕ್ಕೆ ಅನುಮೋದನೆ ಕೊಡುವಂಥದ್ದು ಅಥವಾ ಮೆಚ್ಚುಗೆ ಕೊಡುವಂಥದ್ದು, ಮಾಡುವುದನ್ನ ಅದ್ದೂರೀಕರಿಸುವಂಥದ್ದು ಎಲ್ಲವೂ ಸಮಾಜದಲ್ಲಿ ಹೋಗ್ಬಿಟ್ಟು ಬೇರೆ ವಿಷಯಗಳನ್ನ ಅದ್ದೂರೀಕರಿಸಿದ್ರೆ ಕೆಲಸನ ಯಾವಾಗ ಅದ್ದೂರೀಕರಿಸಲ್ಲ, ಎಲ್ಲರೂ ಕೆಲಸನ ಉಪೇಕ್ಷೆ ಮಾಡ್ತಾರೆ. ಕೂಡ್ದನ ದಡ್ಡ ಬೋರೇಗೌಡ ಅನ್ನಿಸ್ಕೊಂಡ್ರು ಗಾದೆ ಹೇಳ್ತಾರಲ್ಲ, ಹಾಗೆ ಕೆಲಸ ಮಾಡೋರು ಏನಿದ್ರು ದಡ್ಡ ಬೋರೇಗೌಡ ಅಂತ ಅನ್ನುವ ಮನೋಭಾವಕ್ಕೆ ನಾವು ಬಂದ್ರೆ ಕೆಲಸದ ಪ್ರೀತಿ ಎಲ್ಲಿಂದ ಉಳಿಯುತ್ತೆ? ಅದನ್ನ ಹೇಗೆ ನಾವು ಕಾಪಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ? ನೀವೇ ಹೇಳಿ. ಆದ್ದರಿಂದ ನಾವು ಇವ್ರನ್ನ ಬೈಯೋದಕ್ಕಿಂತ ಒಟ್ಟಾರೆ ಸಾಮುದಾಯಿಕವಾಗಿ ನಮ್ಗೆ ಕೆಲಸದ ಬಗೆಗಿನ ಧೋರಣೆ ತಳ ಮುಕ್ತಾ ಇದೆ ಅನ್ನುವಂಥದ್ದು ಅತ್ಯಂತ ಗಂಭೀರವಾದ ಸಮಸ್ಯೆ. ನಾನು ಕೆಲಸ ಅನ್ನೋದು ಭಾಷೆ ಅಂತ ಹೇಳಿದ್ನಲ್ಲ, ಮೇಡಮ್ ಕ್ಯೂರಿಯ ಉದಾಹರಣೆ ಹೇಳಿದ್ರೆ ಇನ್ನೊಂದು ಉದಾಹರಣೆ ತುಂಬಾನೇ ಚೆನ್ನಾಗಿದೆ. ಅದು ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಕಥೆ ಬರೆದ್ರು, ಅಬಚೂರಿನ ಪೋಸ್ಟ್ ಆಫೀಸು ಅಂತ. ಅದು ಚಲನಚಿತ್ರವಾಗಿ ಬಂತು. ಆ ಚಲನಚಿತ್ರದಲ್ಲಿ ಒಂದು ಪ್ರಸಂಗ ಬರುತ್ತೆ. ಅವನು ಪೋಸ್ಟ್ ಮಾಸ್ಟ್ರು, ಎಲ್ಲದಕ್ಕೂ ಸೀಲ್ ಹಾಕ್ತಾ ಇರ್ಬೇಕಾಗತ್ತೆ. ಆ ಸೀಲ್ ಹಾಕುವಾಗ ಏನಾಗುತ್ತೆ, ಮೊಹರ್ ಹಾಕ್ಬೇಕಲ್ಲ, ಪಟ್ ಪಟ್ ಅಂತ ಬಡಿತಿರ್ತಾನೆ. ಆ ಬಡಿಯುವ ರೀತಿಯಲ್ಲಿ ಅವನಿಗೆ ಅಸಮಾಧಾನ ಆಗಿದೆ, ಅವನಿಗೆ ಸಂತೋಷ ಆಗಿದೆ ಅಂತ ಎಲ್ಲವನ್ನು ಆ ಸಿನಿಮಾದಲ್ಲಿ ತೋರಿಸೋ ಕೆಲಸವನ್ನ ಮಾಡಿದ್ದಾರೆ. ಎಷ್ಟು ವಿಚಿತ್ರ ನೋಡಿ. ಅವನು ಪೋಸ್ಟ್ ಮಾಸ್ಟರ್ ಸೀಲ್ ಬಡಿತಾ ಇರೋ ಬೇಗ ಬಡಿಯುವಂಥದ್ದು, ಜೋರಾಗಿ ಶಬ್ದ ಆಗುವಾಗ ಬಡಿಯುವಂಥದ್ದು, ನಿಧಾನವಾಗಿ ನಗುತ್ತಾ ಬಡಿಯುವಂಥದ್ದು. ಹಾಗಾಗಿ ಒಂದು ಕ್ರಿಯೆ ಹೇಗೆ ನಮ್ಮ ಮನಸ್ಸಿನ ಸ್ಥಿತಿಯನ್ನ ವ್ಯಕ್ತಪಡಿಸುತ್ತೆ ಅನ್ನೋವಂಥದ್ದು ಇದೆಯಲ್ಲ, ಅದ್ಭುತವಾದದ್ದು. ಆದ್ದರಿಂದ ನಾವು ಈ ಅಂಶಗಳನ್ನೇ ಮರೆತು ಬಿಡ್ತಾ ಇದ್ವಿ. ಕೆಲಸ ಅಂದ್ರೆ ಶ್ರಮ ಅನ್ನೋದೊಂದು ಬಿಟ್ಬಿಟ್ರೆ, ಕೆಲಸ ಅಂದ್ರೆ ಭಾಷೆ, ಕೆಲಸ ಅಂದ್ರೆ ಒಂದು ಆಶ್ಚರ್ಯ ಅನ್ನುವಂಥದ್ದು ಇಲ್ಲ. ಇನ್ನೊಂದು ಕಥೆನ ನಾನು ಇವತ್ತು ನಿಮ್ಗೆ ಹೇಳೋದಕ್ಕೆ ಅಪೇಕ್ಷೆ ಪಡ್ತೇನೆ. ಯಾಕೆಂದ್ರೆ ದಾರ್ಶನಿಕ ಚಿಂತನೆಗೆ ಇಂಥವೆಲ್ಲವನ್ನು ಗಮನಿಸಬೇಕಾಗುತ್ತೆ. ನಾವು ಜನ ನೋಡ್ಬಿಟ್ಟು ಇವ್ರು ಒಳ್ಳೆಯವರು ಕೆಟ್ಟವರು ಅಂತ ಹೇಳೋದಲ್ಲ, ಅವ್ರು ಒಳ್ಳೆಯವ್ರು ಮಾಡಿದ್ ಯಾವ್ದು ಅನ್ನೋದು ದಾರ್ಶನಿಕ ಚಿಂತನೆ. ಆ ದೃಷ್ಟಿಯಿಂದ ಅವ್ನು ಹುಡುಗ ಇರ್ತಾನೆ, ಅವನು ಯಾವಾಗ್ಲೂ ಆಟ ಆಡ್ತಿರ್ತಾನೆ, ಫ್ರೆಂಡ್ಸ್ ಜೊತೆಲಿ ಆಟ ಆಡ್ತಿರ್ತಾನೆ. ಅವ್ರ ಅಪ್ಪನ ಸಿಟ್ಟು ಬಂದ್ಬಿಡುತ್ತೆ, ಯಾವಾಗ್ಲೂ ನೀನ್ ಆಟ ಆಡ್ತಿದ್ದು ಪಾಠ ಕಲ್ತ್ಕೊಳ್ಳೋದ ಇಲ್ಲ, ಹೋಗಿ ಪಾಠ ಇಲ್ಲ ಅಂದ್ರೆ ಮನೆ ಕೆಲಸ ಏನಾದ್ರು ಮಾಡೋದಿಲ್ಲ. ನಾಳೆ ಏನ್ ಮಾಡ್ಬೇಕು ನೀನು ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲದೊಳಗೆ ಆ ಕಾಂಪೌಂಡ್ ಇದೆಯಲ್ಲ ಅದಕ್ಕೆಲ್ಲ ಸುಣ್ಣ ಬೆಳಿಬೇಕು. ನೀನ್ ಆಟ ಆಡಕ್ ಹೋಗೋ ಹಾಗಿಲ್ಲ, ನೀನು ಸುಣ್ಣ ಬೆಳೆದು ನನ್ಗೆ ತೋರಿಸ್ಬೇಕು ಸಾಯಂಕಾಲಕ್ಕೆ ಅಂತ ಅವ್ರಪ್ಪ ಒತ್ತಾಯ ಪೂರ್ವಕವಾಗಿ ಹೇಳ್ಬಿಡ್ತಾನೆ. ಆ ಹುಡುಗ ನಾನು ಆಟ ಆಡಕ್ ಹೋಗ್ಬೇಕು, ನಾನು ಓದ್ಕೋತೀನಿ ಅಂತ ಕೇಳಕ್ಕೂ ಬಿಡೋದಿಲ್ಲ ಅವ್ರಪ್ಪ. ಹೇಳ್ಬಿಟ್ಟು ಹೊಡೋಗ್ತಾನೆ. ಆಗ ಆ ಹುಡುಗ ಏನ್ ಮಾಡ್ತಾನೆ ಗೊತ್ತಾ, ಆಯ್ತು ಸುಣ್ಣ ಬಳಿಯಕ್ಕೆಲ್ಲ ಸುಣ್ಣ ಬಳಿಯಕ್ಕೆ ಬಣ್ಣ ಬಳಿಯಕ್ಕೆಲ್ಲ ತಂದಿಟ್ಟಿರ್ತಾರಲ್ಲ, ಬೆಳಗ್ಗೆ ಅಲ್ಲಿ ಹೋಗಿ ಕೂತ್ಕೋತಾನೆ. ರಜಾ, ಮಾರನೇ ದಿವಸ ಭಾನುವಾರ ರಜಾ, ಅಲ್ಲಿ ಹೋಗಿ ಕೂತ್ಕೋತಾನೆ. ಅವಾಗ ಸ್ನೇಹಿತರೆಲ್ಲ ಆಟಕ್ಕೆ ಬರ್ತಾರೆ. ಆಟಕ್ಕೆ ಬಂದಾಗ ಹೇಳ್ತಾರ ಅವರು, ಬಾರ ಆಟ ಆಡಕ್ ಹೋಗೋಣ ಅಂತ. ಇಲ್ಲ ಕಣೋ, ನಂಗೆ ಆಟಕ್ಕಿನ್ನ ಸ್ವಾರಸ್ಯವಾದ್ದೊಂದು ಸಿಕ್ಕಿದೆ ಅಂತಾನೆ. ಅವ್ನು ಹೌದಾ, ಏನ್ ಆಟಕ್ಕಿನ್ನ ಸ್ವಾರಸ್ಯವಾದ್ದು ಅಂದ್ರೆ, ನೋಡೋ ನಮ್ಗೆ ಯಾರಿಗೂ ದೊಡ್ಡವ್ರು ಕೆಲಸ ಮಾಡಕ್ಕೆ ಬಿಡೋದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ನನ್ ಸುಣ್ಣ ಬಣ್ಣಕ್ಕೆಲ್ಲ ಮೆಟೀರಿಯಲ್ ಕೊಟ್ಟಿದ್ದಾರೆ, ಎಲ್ಲಾ ವಸ್ತುಗಳು ಕೊಟ್ಟಿದ್ದಾರೆ, ಕಾಂಪೌಂಡ್ ಸುಣ್ಣ ಹೊಡೆಯುವಂಥದ್ದು ಅಂತ ಅದನ್ನ ಹೊಗಳಿ ಹೇಳ್ತಾನೆ. ಆ ಹೊಗಳಿ ಹೇಳ್ತಿದ್ದ ಹಾಗೇನೆ ಏನಾಗುತ್ತೆ ಗೊತ್ತೇನು, ಆ ಬೇರೆ ಹುಡುಗ ನಾನು ಅಂತೂ ಸುಣ್ಣ ಹೊಡಿತೀನಿ ಕೊಡೋದು, ಅಯ್ಯೋ ಹಂಗೆಲ್ಲ ಕೊಡೋಕ್ಕಾಗಲ್ಲ ಅಂತಾನೆ. ಒಂದ್ ಸಿ ಬ್ಯಾಂಡ್ ಕೊಡ್ತೀನಿ ಕೊಡೋ ಅಂತ ಹೇಳ್ತಾನೆ. ಅವನ ಹತ್ರ ಸಿ ಬ್ಯಾಂಡ್ ಇಸ್ಕೋತಾನೆ, ಅವನ ಕೈಲಿ ಒಂದಿಷ್ಟು ಸುಣ್ಣ ಬೆಳೆಸ್ತಾನೆ. ಹಾಗೆ ಅಲ್ಲಿ ಬರೋ ಹುಡುಗರಿಗೆಲ್ಲ ಸುಮ್ನೆ ಅದನ್ನ ಅದ್ದೂರೀಕರಿಸೋದು, ನಿಮ್ಗಿಂತ ಅವಕಾಶವೇ ಸಿಗಲ್ಲ, ಆಟಕ್ಕಿನ್ನ ಇದೇ ಚೆನ್ನಾಗಿದೆ ಅನ್ನುವ ಆ ಧೋರಣೆಯಲ್ಲಿ ತಾನ್ ಮಾಡೋ ಕೆಲಸನ ಇವ್ ಸುಮ್ಮನೆ ಕೂಗ್ಕೊಂಡು ಎಲ್ರ ಕೈಲೂ ಮಾಡಿಸ್ತಾನೆ. ಆಮೇಲೆ ಜೊತೆ ಸಂಪಾದನೆ ಬೇರೆ ಮಾಡ್ತಾನೆ. ಅದರಲ್ಲಿ ಸುಣ್ಣ ಹೊಡೆದು ಹುಡುಗರ ಕೈಲಿ ಹೊಡೆದ್ಬಿಟ್ಟು ಅವ್ರದ್ದು ಸಂಪಾದನೆ ಬೇರೆ ಮಾಡ್ತಾನೆ. ಸಾಯಂಕಾಲ ಬಂದು ಅವ್ರ ಅಪ್ಪ ಹೇಳ್ತಾರೆ, ನಮ್ ಹುಡುಗ ನಾನೇನೋ ಬೈದ್ಬಿಟ್ಟೆ, ನೀನ್ ಎಷ್ಟ್ ಜಾಣ ನೋಡು, ಎಷ್ಟ್ ಜನ ಸುಣ್ಣ ಹೊಡೆದ ಬೆಳಗ್ಗೆ ಸಾಯಂಕಾಲ ತನಕ, ತುಂಬಾ ಜಾಣ ಅಂತಾರೆ. ಅವ್ನು ಇವ್ನ್ ಮಾಡಿರೋದೇನು ಅಂತ ಅವ್ರ ಅಪ್ಪ ಅಮ್ಮನ್ ಗೊತ್ತಾಗೋದಿಲ್ಲ. ಇದೊಂದು ಸಣ್ಣ ಕಥೆ. ನಾನ್ ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಆ ಸಣ್ಣ ಕಥೆಯಲ್ಲಿ ಆ ಹುಡುಗ ತಾನು ಮಾಡಬೇಕಾದ ಕೆಲಸವನ್ನ ಎಷ್ಟ್ ಚೆನ್ನಾಗಿ ಮಾರಾಟ ಮಾಡ್ಬಿಟ್ಟ. ತನ್ನ ಸ್ನೇಹಿತರಿಗೆಲ್ಲ ಅದನ್ನ ಹೇಳೋ ರೀತಿಲಿ ಹೇಗೆ ಅದನ್ನ ಅದ್ದೂರೀಕರಿಸ್ಬಿಟ್ಟ. ಆ ದೂರೀಕರಿಸೋದ್ರಿಂದ, ಅಥವಾ ದೂರೀಕರಿಸೋದಕ್ಕಿಂತ ಸಬ್ಲಿಮೇಷನ್ ಅಂತಾರೆ, ಉನ್ನತವಾದದ್ದು, ನಮ್ಮ ಆಟಕ್ಕಿಂತ ಚೆನ್ನಾಗಿರೋದು ಅಂತ ಅವ್ರು ಹೇಳೋದ್ರಲ್ಲೇ ಮರಳಾಗಿ ಹುಡುಗರು ಕೆಲಸ ಮಾಡೋಕೆ ಮುಂದೆ ಬಂದು. ನಾನು ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಕೆಲಸದ ಬಗ್ಗೆ ಈ ರೀತಿಯಾದಂತಹ ಬೆನ್ನು ತಟ್ಟುವಂತಹ ಕೆಲಸ ಮಾಡಿದ್ದವ್ರಿಗೆ ಬೇಷ್ ಅನ್ನುವಂಥದ್ದು, ಮಾಡದೇ ಇರೋದಕ್ಕೆ ಬೇಸರ ಪಟ್ಕೊಳ್ಳೋದು,
ಕೆಲಸ ಕೇಂದ್ರಿತವಾದ ಚಿಂತನೆಯೇ ಸಮಾಜದಿಂದ ಹೊರಟೋಗಿದೆ. ವರ್ಕ್ ಸೆಂಟರ್ಡ್ ಥಿಂಕಿಂಗ್ ಇಲ್ಲ. ಚೆನ್ನಾಗಿ ಮಾಡಿದವ್ರನ್ನ ನಾವು ಏನೋ ಅಲ್ಲ, ಸುಮ್ಮನೆ ಇದ್ಬಿಡ್ತೀವಿ ನಾವು. ಸುಮ್ಮನೆ ಇದ್ಬಿಟ್ರೆ ಅದು ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಇದೆ, ಲೆಫ್ಟ್ ಟು ದೆಮ್ಸೆಲ್ಸ್ ಥಿಂಗ್ಸ್ ಗೋ ಫ್ರಮ್ ಬ್ಯಾಕ್ ಟು ವರ್ಸ್ ಅಂತ. ತಂತಾನೆ ಬಿಟ್ಬಿಟ್ರೆ ಏನಾಗುತ್ತೆ, ಒಳ್ಳೇದಿದ್ದರಿಂದ ಇನ್ನೂ ಹದಗೆಟ್ಟು ಹೋಗುತ್ತೆ ಅಂತ. ಆಸ್ಕರ್ ವೈಲ್ಡ್ ಅಂತ ಅವನ್ನ ಯಾರೋ ಕೇಳ್ತಾರೆ, ಯಾಕೆ ನಿಮ್ ದೇಶದಲ್ಲಿ ಒಳ್ಳೆ ಸಂಗೀತ ಇಲ್ವಲ್ಲ ಅಂತ ಹೇಳ್ತಾನೆ. ಅವನು ಒಂದೇ ಸಾಲ ಹೇಳ್ತಾನೆ, ಗುಡ್ ಮ್ಯೂಸಿಕ್ ಇಸ್ ನಾಟ್ ಅಪ್ರಿಶಿಯೇಟೆಡ್, ಬ್ಯಾಡ್ ಮ್ಯೂಸಿಕ್ ಇಸ್ ಟಾಲರೇಟೆಡ್. ಎರಡು ಕಾರಣ ಇದೆ. ಚೆನ್ನಾಗಿ ಹಾಡಿದವ್ರನ್ನ ಯಾರು ಬೇಷ್ ಅನ್ನಲ್ಲ, ಕೆಟ್ಟದಾಗ ಹಾಡಿದ್ರು ಸಹಿಸ್ಕೋತಾರೆ. ಹಾಗೇನಾಗುತ್ತೆ, ಜನಕ್ಕೆ ಹಾಡಬೇಕಷ್ಟೇ, ಚೆನ್ನಾಗಿ ಹಾಡೋ ಅಗತ್ಯ ಇಲ್ಲ ಅಂತ ತೀರ್ಮಾನ ಮಾಡ್ತಾರೆ. ಅದರಿಂದ ಕೆಟ್ಟದಾಗಿ ಸಂಗೀತ ಬರದೇ ಇರೋರು ನಾನು ಹಾಡ್ತಿರೋದನ್ನ ತುಂಬಾ ಸಂಗೀತಮಯವಾಗಿದೆ ಅಂತ ಭ್ರಮಿಸುವ ಅಪಾಯಕ್ಕೆ ಸಿಕ್ಕಾಕೋದು. ಇದು ತುಂಬಾ ನಿಗೂಢವಾದಂತ ಸಂಗತಿ. ಆದ್ದರಿಂದ ಸಮಾಜದ ಧೋರಣೆ, ಸಾಹಿತ್ಯದ ಧೋರಣೆ, ಕಲೆಯ ಧೋರಣೆ ಇವೆಲ್ಲವೂ ನಮ್ಮ ಮೇಲೆ ಹೇಗೆ ಪರೋಕ್ಷವಾಗಿ ಪ್ರಭಾವ ಬೀರ್ತಾ ಇದೆ, ಕೆಲಸದ ಪ್ರೀತಿನ ಕಡಿಮೆ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಹೇಳುವ ಸಲುವಾಗಿ ನಾನು ಇಷ್ಟೆಲ್ಲ ಹೇಳ್ಬೇಕಾಯ್ತು. ಆದ್ದರಿಂದ ಕೆಲಸ ಅನ್ನೋದು ಎಷ್ಟು ದೃಷ್ಟಿಯಿಂದ ನೋಡ್ಬೇಕಾಗುತ್ತೆ, ತುಂಬಾ ಗಮನಿಸಿ ನೋಡ್ಬೇಕಾಗುತ್ತೆ. ಅನೇಕ ದೃಷ್ಟಿಗಳು ಈಗಾಗಲೇ ಪ್ರಚಲಿತವಿದ್ದು ಅವೆಲ್ಲ ಹಿಂದಕ್ಕೆ ಸರಿತಾ ಇದೆ. ಅದರಿಂದ ಕೆಲಸದ ಪ್ರೀತಿ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ಗಮನಿಸಬೇಕಾದಂಥದ್ದು. ಇನ್ನು ಕೆಲಸ ದಾರ್ಶನಿಕರು ಒಂದ್ಸರಿ ಇದ್ ಮಾಡ್ತಾರೆ ಕೂಡ, ಏನು ಹೀನಾಯವಾಗಿ ಅವರು ಹೇಳ್ತಾರೆ. ಯಾಕೆ ಹೇಳ್ತಾರೆ ಅವ್ರು ಅಂದ್ರೆ, ನೀನ್ ಕೆಲಸ ಮಾಡ್ಬೇಕಾದ್ರೆ ಆಸೆ ಇರ್ಬೇಕು, ಏನೋ ಸಾಧಿಸ್ಬೇಕು ಅನ್ನೋ ಆಸೆ ಇದೆ. ಆಸೆ ಅಂದ್ರೆ ಏನು, ನನ್ನ ಹತ್ರ ಏನೋ ಇಲ್ಲ ಅನ್ನುವಂತ ಅತೃಪ್ತಿ, ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಸೊ ಯುವರ್ ವರ್ಕ್ ಸ್ಟಾರ್ಟ್ ವಿತ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಯು ಡೋಂಟ್ ಡೂ ಇಟ್ ವಿತ್ ಸ್ಯಾಟಿಸ್ಫ್ಯಾಕ್ಷನ್. ಸಂತೃಪ್ತಿಗಾಗಿ ಕೆಲಸ ಮಾಡೋದು ಬೇರೆ, ಸಂತೃಪ್ತಿಯಾಗಿ ಕೆಲಸ ಮಾಡೋದು ಬೇರೆ. ಸಂತೃಪ್ತಿಗಾಗಿ ಕೆಲಸ ಮಾಡೋಕ್ ಹೋದ್ರೆ ಅತೃಪ್ತಿ ಇದೆ ಅಂತ ಅರ್ಥ. ಅದಕ್ಕೆ ಅತೃಪ್ತಿ ಇರುತ್ತೆ ಎಲ್ಲ ಮನುಷ್ಯರಿಗೂ. ಅವ್ರು ನಾನೇನೋ ಒಂದು ಮಾಡ್ಬೇಕು ಅಂತಿದ್ದು ಅತೃಪ್ತಿ ಇರುತ್ತೆ. ಅತೃಪ್ತಿ ಏನ್ ಕೆಟ್ಟದ್ದಲ್ಲ, ಆದ್ರೂ ಕೆಲಸ ಅತೃಪ್ತಿ ಇಲ್ಲದೆ ಇದ್ರೆ ಕೆಲಸ ಮಾಡಕ್ಕೆ ಹೋಗಲ್ಲ. ಎಲ್ಲ ಸಂತೃಪ್ತನಾಗಿರೋನ್ ಯಾಕೆ ಕೆಲಸ ಮಾಡ್ತಾನೆ, ಮಾಡಕ್ ಹೋಗುದಿಲ್ಲ. ಆದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ತ್ಯಜೇತ್. ಆ ಕೆಲಸ ದೋಷಪೂರ್ಣವಾದ್ರೂ ಪರವಾಗಿಲ್ಲ, ನೀ ಮಾಡು. ಯಾಕೆಂದ್ರೆ ಸರ್ವಾರಂಭ ಹಿ ದೋಷೇಣ, ಎಲ್ಲ ಕೆಲಸದಲ್ಲೂ ಆ ದೋಷ ಇದ್ದೇ ಇದೆ. ಏನು, ನಾನು ಏನೋ ಈ ಪ್ರಪಂಚ ಬದಲಾಯಿಸಬೇಕು ಅನ್ನೋ ದೋಷ ಇದ್ದೇ ಇದೆ. ಒಬ್ಬ ಮನುಷ್ಯನಾಗಿ ನಾನು ಪ್ರಪಂಚ ಬದಲಾಯಿಸಕ್ಕಾಗಲ್ಲ ಅನ್ನೋದೇ ಗೊತ್ತಿಲ್ಲದೆ ಇರೋ ಅಜ್ಞಾನ ಇದೆ. ಆದ್ರೂ ಆ ಕೆಲಸ ಮಾಡೋದ್ರಿಂದ ಸಮಾಜಕ್ಕೂ ಒಳ್ಳೇದಾಗುತ್ತೆ, ನಮಗೂ ಒಳ್ಳೇದಾಗುತ್ತೆ, ನೀ ಮಾಡು. ಸರ್ವಾರಂಭ ಹಿ ದೋಷೇಣ. ಆದ್ರೂ ಕೂಡ ಕೆಲಸ ನತ್ಯಜೆ, ಕೆಲಸ ಮಾಡ್ಬೇಕು ಅಂತ ಹೇಳುವಂತ ಹುಮ್ಮಸ್ಸನ್ನ ಭಗವದ್ಗೀತೆ ತುಂಬಾ ಇದೆ ಅನ್ನೋ ದೃಷ್ಟಿಯಿಂದ ನೋಡಿದ್ರೆ ಕೆಲಸದ ಬಗ್ಗೆ ದಾರ್ಶನಿಕ ಧೋರಣೆ ನಮ್ಮಲ್ಲಿ ತುಂಬಾನೇ ಚೆನ್ನಾಗಿತ್ತು ಅನ್ನುವಂಥದ್ದು ಇದುವರೆಗೂ ನಾನು ಹೇಳಿದಂತ ಅನೇಕ ನಿರೂಪಣೆಗಳು ನಿಮ್ಗೆ ಸ್ಪಷ್ಟ ಮಾಡಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನೂ ಆಳಕ್ಕೆ ಹೋಗಿ ಭಾರತೀಯ ಚಿಂತನೆ ಕೆಲಸದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳುತ್ತೆ ಇದ್ರೆ, ಕೆಲಸಕ್ಕೆ 3 ಕೊಂಡಿಗಳಿವೆ. ಅದ್ ನಮ್ಮನ್ನು ಹಿಡಿದಿಟ್ಕೊಂಡ್ಬಿಡುತ್ತೆ. ಈಗ ಮುಳ್ಳಿನ ಮೇಲೆ ನೀವು ಬಟ್ಟೆ ಹಾಕಿದ್ರೆ 3 ಮುಳ್ಳುಗಳು ಬಟ್ಟೆ ಒಳಗೆ, ಬಟ್ಟೆ ನೀತಿಗೆ ಬಂದ್ಬಿಡುತ್ತೆ. ಜೋರಾಗಿ ಎಳೆದ್ಬಿಟ್ರೆ ಆ ಬಟ್ಟೆ ಹರಿದು ಹೋಗ್ಬಿಡುತ್ತೆ. ಆ 3 ಮುಳ್ಳುಗಳಿವೆ ಕೆಲಸಕ್ಕೆ ಅಂತ ಹೇಳ್ತಾರೆ. ಆ 3 ಮುಳ್ಳುಗಳು ಯಾವುದು ಕೆಲಸಕ್ಕೆ ಅಂದ್ರೆ, ಆದಿ, ಮಧ್ಯ, ಅಂತ್ಯ ಅಂತ 3 ಮುಳ್ಳುಗಳು. ಅಂದ್ರೆ ನಾನು ಕೆಲಸವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಿದ್ದ ಹಾಗೆ ಆದಿಯಲ್ಲಿ ಒಂದು ನಂಗೆ ಇದಿದೆ, ಏನು, ಈ ಕೆಲಸ ಸಾಧಿಸ್ಬೇಕು ಅನ್ನೋ ಛಲ ಇದೆಯಲ್ಲ, ಅದು ಒಂದು ಮುಳ್ಳು. ಆ ಛಲದಿಂದ ನಾನು ಪ್ರಾರಂಭ ಮಾಡ್ತೀನಿ. ಅವಾಗ ಏನಾಗುತ್ತೆ, ಛಲ ಇರೋದ್ರಿಂದ ಏನಾಗುತ್ತೆ ಗೊತ್ತಾ, ನಾನು ಕೆಲಸ ಮುಗಿದ ಮೇಲೆ ಸಂತೃಪ್ತಿ ಸಿಗುತ್ತೆ ಅಂತ ಇವತ್ತಿನ ಸಂತೃಪ್ತಿಯನ್ನ ಪೋಸ್ಟ್ಪೋನ್ ಮಾಡಿದಾಗುತ್ತೆ, ಮುಂದೂಡಿದಾಗುತ್ತೆ. ಮುಂದೂಡಿದ್ರೆ ಸಿಗುತ್ತೋ ಇಲ್ಲೋ ಗ್ಯಾರಂಟಿನೂ ಇಲ್ಲ. ಹಾಗಾಗಿ ಸುಖವನ್ನು ಮುಂದೂಡುವ ಕೆಲಸ ಆದಿ ಮಾಡುತ್ತಲ್ಲ, ಆ ಕೆಲಸ ಮಾಡ್ಬಿಟ್ಟು ಕಾಯ್ತಾ ಹಾಕುತ್ತಿರ್ತೀವಿ. ಈಗ ಪರೀಕ್ಷೆ ಉತ್ತರ ರಿಸಲ್ಟ್ ಯಾವತ್ ಬರುತ್ತೆ ಅಂತ ತವಕ ಪಡ್ತಾ ಕಾಯ್ತಾ ಕೂತಿರ್ತಾರಲ್ಲ, ಹಾಗೆ ಕಾಯ್ತಾ ಕೂತಿರ್ತೀವಿ ನಾವು. ಕೆಲಸ ಆಸೆಯಿಂದ ಮಾಡ್ತೀನಿ, ಅದಾಗುತ್ತೋ ಇಲ್ವೋ ಅನ್ನೋಂಥ ಚಡಪಡಿಕೆ, ಅದು ಆಸೆ, ಅದು ಹಿಂದಿರೋ ಆಸೆ ಎಲ್ಲವನ್ನೂ ಒಂದೊಂದು ಮುಳ್ಳು ಅಂತ ಇಟ್ಕೊಳ್ಳಿ. ಮಧ್ಯದಲ್ಲಿ ಒಂದು ಮುಳ್ಳಿದೆ. ಆ ಮಧ್ಯದಲ್ಲಿ ಆಮೇಲೆ ಕೆಲಸ, ಈ ಕೆಲಸ ಮಾಡ್ಲೋ ಬೇಡವೋ ಅನ್ನೋ ಡೈಲೆಮ ಬೇರೆ. ಈ
ಕೆಲಸ ಮಾಡ್ಲೋ ಬೇಡ, ಮಾಡದಿದ್ರು ಏನಾಗುತ್ತೆ ಅನ್ನುವ ಡೈಲಮಾ ಬೇರೆ. ಮಾಡದಿದ್ರು ಏನಾಗುತ್ತೆ ಅನ್ನೋದೊಂದು, ಮಾಡಿದ ಮೇಲೆ ಏನಾಗುತ್ತೋ ಅನ್ನೋದು ಎರಡು ಡೈಲಮಾ. ಎರಡು ಕೂಡ ಮೊದಲನೇ ಮುಳ್ಳು, ಆದಿಯ ಮುಳ್ಳು. ಆಮೇಲೆ ಕೆಲಸ ಮಾಡ್ತಿರುವಾಗ ಒಂದು ಮುಳ್ಳಿದೆ, ನಾನ್ ಮಾಡ್ತಾ ಇರೋ ಸರಿಯಾಗಿದೆಯೋ ಇಲ್ವೋ, ನಾನೇ ಕಲ್ಪಿಸ್ಕೊಂಡು ಮಾಡ್ತಾ ಇದ್ದೀನಿ, ಹಿಂದೆ ಇನ್ಯಾರೋ ಕೆಲಸ ಮಾಡಿದ್ ನೋಡಿದ್ದೆ ಹಂಗ್ ಮಾಡ್ತಿದ್ದೀನಿ, ಈ ಕೆಲಸ ಸರಿಯಾಗಿದೆಯೋ ಇಲ್ವೋ ಅಂತ ಮಧ್ಯದಲ್ಲಿ ಗೊಂದಲ ಅಂದ್ರೆ ಅಳುಕು. ನಾನ್ ಮಾಡ್ತಿರೋ ಸರಿಯೋ ತಪ್ಪು ಅನ್ನೋಂತ ಅಳುಕು. ಮೊದಲನೇ ಅಳುಕು ನಾನ್ ಮಾಡಿದ ಕೆಲ್ಸಕ್ಕೆ ಫಲ ಸಿಗುತ್ತೋ ಇಲ್ವೋ ಅಂತ. ಎರಡನೇ ಅಳುಕು ನಾ ಮಾಡಿದ ಸರಿಯೋ ತಪ್ಪೋ, ಇನ್ಹ್ಯಾಗ್ ಮಾಡ್ಬೇಕಾಗಿತ್ತೋ ಅಂತ ಅಳುಕು. ಮೂರನೇದು ಕೆಲಸ ಮಾಡಿ ಮುಗಿಸಿದ ಮೇಲೆ ನಾನು ಅನ್ಕೊಂಡಿದ್ದೇನು ಬಂದದ್ದೇನು ಅಂತ ತೂಕ ಮಾಡಿ ವ್ಯಾಪಾರ ಮಾಡುವಂತ ಮನೋಭಾವದಿಂದ ತನಗೆ ತಾನೇ ಸಂತೋಷ ಪಡುವಂತದ್ದನ್ನ ಅಲ್ಲೂ ಕಳ್ಕೊಂಡ್ಬಿಡ್ತೀವಿ. ಹಾಗಾಗಿ ಕೆಲಸದ ಮೇಲೆ ಬರುವಂತ ಸಾಧ್ಯತೆನೂ ಇದೆ. ಹೀಗಾಗಿ ಕೆಲಸ ಅಳುಕುಗಳಿದೆ. ಅದರಿಂದನೇ ಮನುಷ್ಯ ಕೆಲಸ ಮಾಡ್ಬೇಕಾದ್ರೆ ಪ್ರಾರಂಭ ಈ ಕೆಲಸ 3 ಸರಿ ಆ 3 ಮುಳ್ಳುಗಳಿಗೆ ಸಿಕ್ಕಾಕೊಂಡ್ಬಿಟ್ಟಿದೆ. ಬಟ್ಟೆ ಎಳೆಯೋ ಹಾಗಿಲ್ಲ, ಹರಿದೋಗುತ್ತೆ, ನಿಧಾನವಾಗಿ ತೆಗಿಯೋದು ನಮ್ ಸಮಾಧಾನ ಇಲ್ಲ. ಹೀಗಾಗಿ ಕೆಲಸದ ಬಗ್ಗೆ ಈ ಮಾಡಿ ಯಾಕೆ ಬೈಸ್ಕೋಬೇಕು, ಮಾಡ್ತಾ ಇದ್ರೆ ಯಾರು ಏನು ಅನ್ನಲ್ಲ. ಮಾಡಿ ಇಷ್ಟೆಲ್ಲ ನಾನು ಇವತ್ತಿನ ಸುಖವನ್ನ ನಾಳೆ ಬರುತ್ತೆ ಅಂತ ಕಾಯ್ಕೊಂಡಿರೋದು, ಬರ್ಲಿಲ್ಲ ಅಂತ ವ್ಯಥೆ ಪಡೋದು, ಮಾಡಿ ಸರಿಯೋಯ್ತೋ ಇಲ್ವೋ ಯಾರೇನಂತಾರೋ ಅನ್ನೋಂಥದ್ದು, ಇದೆಲ್ಲ ಯಾಕೆ ಬೇಕು ಅನ್ನುವ ದೃಷ್ಟಿಯಿಂದ ಕೆಲಸದ ಬಗ್ಗೆ ಒಂದು ರೀತಿಯಲ್ಲಿ ವಿವಕ್ಷೆ ಉಂಟಾಗ್ಬಿಡುತ್ತೆ ಅನ್ನುವಂಥದ್ದು ಇನ್ನೊಂದು ಧೋರಣೆ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ನಾವು ಆದಿಯಲ್ಲಿ ಕೂಡ ಏನಾಗಲಿ ಅದು ಕರ್ತವ್ಯ ಅಂತ ಇದೀನಿ ಅನ್ನೋ ಭಾವನೆಯಿಂದ ಮಾಡೋರಿಗೆ ಈ ಆದಿ ಮಧ್ಯ ಅಂತ ಯಾವುದಕ್ಕೂ ತಕರಾರಿರೋದಿಲ್ಲ. ಆದ್ದರಿಂದ ಮೊದಲು ನಾವು ಕೆಲಸ ಪ್ರಾರಂಭ ಮಾಡಿ ನಾನು ಯಾವ ಲಾಭಕ್ಕೋಸ್ಕರ ಮಾಡಿ ನಿಜವಾದ ಕೆಲಸದ ಸಂತೋಷ ಇರೋದು ಆ ಪ್ರಕ್ರಿಯೆಯಲ್ಲಿ ಹೊರತು ಫಲದಲ್ಲ. ಅದನ್ನೇ ಭಗವದ್ಗೀತೆಯಲ್ಲಿ ನಿಷ್ಕಾಮ ಕರ್ಮ ಅಂತ ಹೇಳಿ. ಆದ್ದರಿಂದ ದಾರ್ಶನಿಕರು ಹೇಳ್ತಾರೆ, ಕೆಲಸ ಮಾಡುವ ಹಂತದಲ್ಲೇ ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ, ಅದ್ ಮುಂದೆ ಇನ್ಯಾರು ನೋಡ್ತಾರೋ ಏನೋ, ಯಾರು ಇಷ್ಟ ಆಯ್ತೋ ಇಲ್ವೋ ಅಂತ ನಾನು ಗೊಂದಲ ಮಾಡ್ಕೊಳ್ತಾ ಇಲ್ಲ. ಈ ಕೆಲಸನೇ ನಾನು ಆನಂದ ಪಡ್ತಿದ್ದೀನಿ. ನೋಡಿದ್ರೆ ಅವ್ರ ಸಂತೋಷ, ನಾನು ಈಗ ಮಾಡ್ತಿರೋ ನನ್ ಸಂತೋಷ ಅನ್ನೋ ರೀತಿಲಿ ಮಾಡಿದ್ರೆ ಮಾತ್ರ ಈ ಕೆಲಸ ಮಾಡಕ್ಕಾಗತ್ತೆ, ಇಲ್ಲಿ ಆಗೋದಿಲ್ಲ. ಯಾವಾಗ್ಲೂ ಮಂಗಳಾರತಿ ತಟ್ಟೆ ತಗೊಂಡು ಹೋಗ್ತಾ ಎಲ್ಲರೂ ಮುಂದೆ ಹಿಡಿದು ಸತ್ಯ ಅದಲ್ಲ. ಪ್ರಶ್ನೆ ಏನಪ್ಪಾ ಅಂದ್ರೆ, ನಾನು ಕೆಲಸ ಮಾಡಿದಾಗ ಸುತ್ತು ನೋಡ್ತಿರ್ತೀನಿ ಯಾರು ಚಪ್ಪಾಳೆ ತಟ್ತಾರೆ ಅಂತ. ಈ ಚಪ್ಪಾಳೆಯ ನಿರೀಕ್ಷೆ ಇದೆಯಲ್ಲ, ಆ ಚಪ್ಪಾಳೆಯ ನಿರೀಕ್ಷೆ ಕೆಲಸ ಗಡ್ಡಿ. ಆ ಚಪ್ಪಾಳೆ ಅವ್ರು ಮೆಚ್ಕೊಂಡಿದ್ರು ಕೆಲಸ ಆಗಿರೋದು ನಿಜ, ನಾನ್ ಶ್ರಮ ಪಟ್ಟಿರೋದು ನಿಜ. ನನ್ ಶ್ರಮಕ್ಕೆ ನಾನೇ ಸಂತೋಷ ಪಡೋಣ, ಬೇರೆಯವ್ರ ಮೂಲಕ ಸಂತೋಷ ಪಡಬೇಕು, ಕೆಲಸ ಮಾಡುವ ಪ್ರಕ್ರಿಯೆಯನ್ನೇ ಆನಂದ ಪಡಬೇಕು ಅನ್ನುವಂತ ಸೂಚನೆಯನ್ನ ಆ ಭಾರತೀಯ ದಾರ್ಶನಿಕರು, ಪಾಶ್ಚಿಮಾತ್ಯ ದಾರ್ಶನಿಕರು ಕೂಡ ಇದನ್ನು ಹೇಳಿದ್ದಾರೆ. ಅದಕ್ಕೆ ಏನಂತ ಹೇಳ್ತಾರೆ ಅಂದ್ರೆ ಸ್ಟಾಯಿಸಿಸಮ್ ಅಂತಾರೆ, ಸ್ಟಾಯಿಕ್ ಮೆಂಟಾಲಿಟಿ ಅಂತ. ಸ್ಟಾಯಿಕ್ ಮೆಂಟಾಲಿಟಿ ಏನು ಅಂತಂದ್ರೆ, ಮುಂದೆ ಗೋಳ್ಕೊಂಬಾಗಿಲ್ಲ ಸುಖನ, ಈ ಮಾಡುವಾಗ್ಲೇ ಇದನ್ನ ಈ ಕೆಲಸ ಮಾಡುವಾಗ್ಲೇ ಸಂತೋಷ ಪಡ್ತೀನಿ ಅನ್ನುವಂಥದ್ದು ತುಂಬಾ ಮುಖ್ಯವಾದದ್ದು ಅಂತ ಹೇಳ್ತಾರೆ. ಈ ಹೇಳೋದಕ್ಕೆ ಅವಧೂತರು ಕೆಲವರಿದ್ದಾರೆ. ಅವರು ಪ್ರಪಂಚದ ವ್ಯವಹಾರಕ್ಕೆ ಹೋಗೋದಿಲ್ಲ ಅವರು, ಆದ್ರೆ ಅವ್ರು ಮಾಡೋ ಕೆಲಸ ಮಾತ್ರ ಅತ್ಯಂತ ಸಂತೃಪ್ತಿಯಾಗಿ ಮಾಡ್ತಾರೆ. ಅವರು ದೇವರ ಧ್ಯಾನ ಮಾಡೋದಿಲ್ಲ, ನಿತ್ಯದ ಕೆಲಸ ಮಾಡೋದಿಲ್ಲ, ಅಥವಾ ಅವ್ರು ಮಾಡ್ಲೇಬೇಕಾದ ಕೆಲಸನ ಮಾಡೋದು ಮಾತ್ರ ಸಂತೃಪ್ತಿಯಾಗಿ ಮಾಡ್ತಾರೆ. ಅಂತವ್ರನ್ನ ಅವಧೂತರು ಅಂತ ಕರೀತಾರೆ. ಆ ಅವಧೂತರ ಲಕ್ಷಣದಲ್ಲಿ ಆ ಅಕ್ಷರದ ಲಕ್ಷಣ ಕೆಲಸದ ಪ್ರೀತಿಯನ್ನು ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಆಶಾಪಾಶ ವಿನಿರ್ಮುಕ್ತ, ನಾನು ಯಾವ್ದೋ ಆಸೆ ಇಟ್ಕೊಂಡು ನಾನು ಅವ್ರ ಕೆಲಸ ಮಾಡೋದಿಲ್ವಂತೆ, ಆಗ್ಲಿ ಬಿಡ್ಲಿ ನಾನ್ ಮಾಡ್ಬೇಕಾದ್ದು ನಾ ಮಾಡ್ತಿದ್ದೀನಿ. ಆದಿ ಮಧ್ಯಂತ ನಿರ್ಮಲಂ, ಕೆಲಸದ ಆದಿಯಲ್ಲಿ ಮಧ್ಯದಲ್ಲಿ ಅಂತ್ಯದಲ್ಲಿ ನಿರ್ಮಲವಾಗಿರ್ತಾರೆ. ಆನಂದಂ ವರ್ತತೆ ನಿತ್ಯಂ, ಅದರಿಂದ ಪ್ರತಿ ಕ್ಷಣವೂ ಅವ್ರು ಆನಂದವಾಗಿ ಕೆಲಸ ಮಾಡ್ತಾರೆ. ಅಕಾರ ಸತ್ಯ ಲಕ್ಷಣಂ, ಅವರ ಅವಧೂತರ ಅಕಾರದ ಲಕ್ಷಣ ಏನು ಅಂದ್ರೆ ಕೆಲಸದ ಆದಿ ಮಧ್ಯ ಅಂತ್ಯದಲ್ಲಿ ಆನಂದವಾಗಿರ್ತಾರೆ ಅನ್ನುವಂಥದ್ದು. ಆದ್ದರಿಂದ
ಈಗ ದಾರ್ಶನಿಕ ದೃಷ್ಟಿಕೋನವನ್ನು ನಾನು ನಿಮ್ಮೊಂದಿಗೆ ಹಂಚ್ಕೋಬೇಕಾದಾಗ ಈ ಅಂಶಕ್ಕೆ ನಾನು ಒತ್ಕೊಡೋದಕ್ಕೆ ಇಷ್ಟಪಡ್ತೇನೆ. ಕೆಲಸದ ಆದಿಯಲ್ಲಿ, ಮಧ್ಯದಲ್ಲಿ, ಅಂತ್ಯದಲ್ಲಿ ವಿಚಲಿತರಾಗದೇ ಇರುವಂತದ್ದು. ಯಾಕೆ ವಿಚಲಿತರಾಗ್ತೀವಿ ಅಂದ್ರೆ, ಅಂತ್ಯದಲ್ಲಿ ಏನ್ ಸಿಗುತ್ತೆ ಅಂತ ಫಲದ ಆಸೆ ಮಾಡಿದ್ರೆ ಅವಾಗ ನಂಗೆ ಆದಿಯಲ್ಲೂ ತೊಂದರೆ ಆಗುತ್ತೆ, ಮಧ್ಯದಲ್ಲೂ ಆಗುತ್ತೆ, ತೊಂದರೆ ಅಂತ್ಯದಲ್ಲೂ ಆಗುತ್ತೆ. ನಾನು ಈ ಕೆಲಸ ಮಾಡ್ಲೇಬೇಕಾಗಿತ್ತು, ನಾನು ಈ ದಾನ ಕೊಡ್ಲೇಬೇಕು, ಅವರು ಮೆಚ್ಕೊಂಡು ಪೇಷಂಟ್ಲಿ ಬಿಡ್ಲಿ, ನಾನು ಕೊಡ್ತಾ ಇದ್ದೀನಿ ಅಂತ ಅನ್ನೋಂಥದ್ದು ಇದೆಯಲ್ಲ, ದಾತವ್ಯ ಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಾನು ಕೊಡ್ಬೇಕಾದ್ದು ನಾ ಮಾಡ್ತಿದ್ದೀನಿ ಅನ್ನುವ ರೀತಿಯಲ್ಲಿ ಇರೋದ್ರಿಂದ ಕೆಲಸವನ್ನು ಹಾಗೆ ದಾನದ ಹಾಗೆ ನಾನು ಮಾಡ್ಲೇಬೇಕಾಗಿದೆ ಅಂತ ಯಾವ ಕೆಲಸವನ್ನ ತುಂಬಾ ಶ್ರದ್ಧೆಯಿಂದ ನಿಯತಿಯಾಗಿ ಮಾಡ್ತಾನೋ ಅದು ಕರ್ಮಯೋಗ ಅಂತ ಕರೀತಾರೆ. ಹಾಗಾಗಿ ಕರ್ಮಯೋಗ ಅನ್ನೋದರ ಅರ್ಥ ಏನು ಅಂದ್ರೆ, ಕೆಲಸದ ಫಲವಕ್ಕಾಗಿ ಕಾಯುತ್ತಾ ಕೂಡದೆ ಕೆಲಸವನ್ನು ಇಡಿಯಾಗಿ ಆನಂದಿಸೋದು ಅಂತ. ಅದನ್ನ ನಾನು ಕೆಲಸದ ಪ್ರೀತಿ ಅಂತ ಕರಿತೀನಿ. ಆಗ ಕೆಲಸದ ಪ್ರೀತಿ ಕರ್ಮ ಫಲಕ್ಕೂ ವ್ಯತ್ಯಾಸ ಇಲ್ಲವಾದ್ರೆ ಇದೆ. ಏನ್ ವ್ಯತ್ಯಾಸ ಅಂದ್ರೆ, ಕೆಲಸದ ಫಲ ಅಲ್ಲದೇನೂ ಕೂಡ ನಾವು ಕೆಲಸವನ್ನ ಪ್ರೀತಿಯಾಗಿ ಮಾಡಕ್ ಸಾಧ್ಯ. ಹೊಸದಾಗಿ ಸೈಕಲ್ ಕಲ್ತ್ಕೊಂಡಾಗ ನಾವು ಎಲ್ಲಿ ಹೋಗಿ ಏನ್ ತರ್ತೀವಿ ಅನ್ನೋದೆಲ್ಲ ನಮಗೆ ಖುಷಿ ಕೊಡೋದು, ಸೈಕಲ್ ಅಲ್ಲಿ ಹೋಗೋದೇ ಖುಷಿ ನಮ್ಗೆ. ಈ ಧೋರಣೆ ಇದೆಯಲ್ಲ, ಈ ಧೋರಣೆ ಇದ್ರೆ ಕೆಲಸ ಮಾಡೋದಕ್ಕೆ ಎಂಥವ್ರಿಗೂ ಕೂಡ ಸ್ಫೂರ್ತಿ ಬರುತ್ತೆ. ಈ ಧೋರಣೆ ಈಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಇದೆ. ಅದಕ್ಕೇನೆ ವರ್ಕ್ ಕಲ್ಚರ್ ಕೂಡ ಮಸ್ಕಾಗ್ತಾ ಇದೆ ಅನ್ನುವಂಥದ್ದು ಗಮನಿಸಬೇಕಾದದ್ದು. ಬಸವಣ್ಣವ್ರು ಹೇಳಿದ್ರು, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಅಂತಾನು ಮಾತಾಡ್ತಾರೆ. ಅವರು ಮನಸ್ಸಿಲ್ಲದೇನೆ ಕೆಲಸ ಮಾಡ್ತಾರೆ. ಆಗ ಕೆಲಸ ಮಾಡಿದ ಆಯಾಸ ಒಂದೇ ಅವ್ರ ಮನಸ್ಸಿಗೆ ಗೊತ್ತಾಗುತ್ತೆ. ಅದರಿಂದ ಆ ಸಂತೃಪ್ತಿ ಬರೋದಿಲ್ಲ ಅಂತ ಹೇಳ್ತಾರೆ. ಆದ್ರಿಂದ ಮನವಿಟ್ಟು ಕೆಲಸ ಮಾಡೋದು ಅಂದ್ರೆ ಏನು? ನಾವು ಅತ್ಯಂತ ಮನಸ್ಪೂರ್ವಕವಾಗಿ ನಾವು ಹೇಳ್ತಿರ್ತೀವಲ್ಲ, ಪ್ರೀತಿ ಪೂರ್ವಕವಾಗಿ ನಾನು ಇದನ್ನ ನಿಮಗೆ ಕೊಡ್ತಾ ಇದ್ದೀನಿ, ಮನಸ್ಪೂರ್ವಕವಾಗಿ ನಾನು ಈ ಕೆಲಸ ಮಾಡ್ತಿದ್ದೀನಿ ಅನ್ನೋದಾದ್ರೆ, ಮನಸ್ಪೂರ್ವಕತೆ ಅಂದ್ರೆ ಏನು? ಒಂದು ಕೆಲಸದ ಮನಸ್ಪೂರ್ವಕತೆ ಅಂದ್ರೆ ಏನು ಅನ್ನುವಂಥದ್ದು ನಾವು ಬೇಗ ಒಂದು ಉತ್ತರ ಗೊತ್ತಿದ್ರು ನಾವು ಇನ್ನೊಂದು ಉತ್ತರ ಹುಡುಕಕ್ ಹೋಗಲ್ಲ. ಸಾಮಾನ್ಯವಾದ ಉತ್ತರ ಏನು? ಮನಸ್ಪೂರ್ವಕವಾಗಿ ಕೆಲಸ ಮಾಡಿದೆ ಅಂದ್ರೆ, ಕೆಲಸ ಮಾಡುವಾಗ ಅತ್ಯಂತ ಏಕಾಗ್ರತೆಯಿಂದ ಮಾಡಿದೆ ಅಂತ ಒಂದು. ಎರಡನೇದು, ಮನಸ್ಪೂರ್ವಕವಾಗಿ ಮಾಡೋದು ಅಂದ್ರೆ ಆ ಕೆಲಸ ಮಾಡುವಾಗ ಬೇರೆ ಚಿಂತೆಗಳನ್ನೆಲ್ಲ ಏಕಾಗ್ರತೆ ಮರೆತಾನೆ. ಏಕಾಗ್ರ ಅಂದ್ರೆ ಏನು? ಒಂದು ಕಡೆಗೆ ಲಕ್ಷ್ಯ ಅಂದ್ರೆ ಉಳಿದ ಚಿಂತೆಗಳನ್ನೆಲ್ಲ ಮರೆತೆ. ಅದರಿಂದ ನಂಗೊಂದು ರೀತಿ ರಿಲ್ಯಾಕ್ಸೇಷನ್ ಆಯ್ತು ಅನ್ನುವ ಅರ್ಥದಲ್ಲಿ ಕೂಡ ಯಾವುದು ಆ ಕರ್ಮದ ಒಂದು ಮನವಿಟ್ಟು ಮಾಡೋ ಕರ್ಮದ್ದು ಅಂತ ನಮ್ಗೆ ಇಷ್ಟೇ ಗೊತ್ತಿರೋದು. ಆದರೆ ಏನಾಗುತ್ತಪ್ಪ ಅಂದ್ರೆ, ಮನವಿಟ್ಟು ಮಾಡೋದಕ್ಕೆ ಇನ್ನೂ ವಿಶೇಷವಾದ ಅರ್ಥ ಇದೆ. ಒಂದು ಕೆಲಸ ನಾ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ, ಅದರಿಂದ ಪ್ರಕೃತಿಯಲ್ಲಿ ಬದಲಾವಣೆ ಆಗುತ್ತೆ. ಆದರೆ ಅಷ್ಟೇ ಅಲ್ಲ, ಮಾಡುವ ನನ್ನಲ್ಲಿ ಕೂಡ ಬದಲಾವಣೆ ಆಗುತ್ತೆ. ಕೆಲಸ ಮಾಡುವಾಗ ಏನಾಗುತ್ತೆ, ನನ್ನಲ್ಲಿ ಕೂಡ ಬದಲಾವಣೆ ಆಗುತ್ತೆ. ಆದ್ದರಿಂದ ಒಂದು ಕೆಲಸ ನನ್ನಲ್ಲಿ ಎಂತಹ ಪರಿವರ್ತನೆಯನ್ನು ತಂದಿತ್ತು, ಪ್ರಕೃತಿಯಲ್ಲಿ ಎಂತಹ ಪರಿವರ್ತನೆ ತಂದಿತ್ತು ಅಂತ ಎರಡೂ ಎಚ್ಚರ ಇದ್ರೆ ಅದನ್ನ ಮನವಿಟ್ಟು ಮಾಡಿದ ಕೆಲಸ ಅಂತ ಹೇಳ್ಬೋದು. ಅಂದ್ರೇನು? ನಾನು ಪ್ರಪಂಚವನ್ನು ಬದಲಾಯಿಸಕ್ಕೆ ಹೋಗ್ತಿದ್ದೀನಿ, ಪ್ರಪಂಚ ನನ್ನನ್ನು ಬದಲಾಯಿಸ್ತಾ ಇದೆ. ಹಾಗಾಗಿ ಎರಡ್ ಕಡೆ ದೃಷ್ಟಿಯಲ್ಲಿ ನೋಡ್ಬೇಕಲ್ಲ. ಅಂದ್ರೆ ಸಬ್ಜೆಕ್ಟಿವ್ ಆಗಿ ವ್ಯಕ್ತಿಗತವಾಗಿ ನೋಡ್ಬೇಕು, ಆಬ್ಜೆಕ್ಟಿವ್ ಆಗಿ ನೋಡ್ಬೇಕು. ಎರಡರಲ್ಲೂ ಏನು ಬದಲಾವಣೆ ಆಗ್ತಿದೆ ಅಂತ ಬದಲಾವಣೆ ಏನಪ್ಪಾ ಅಂತಂದ್ರೆ, ಬದಲಾವಣೆಯ ಎಚ್ಚರ ಇದ್ದವ್ರಿಗೆ ಏನಾಗ್ಬೋದು, ಅವ್ರ ಕೆಲಸ ಹೇಗೆ ಭಾವಿಸ್ಬೋದು ಅಂದ್ರೆ, ಮೊದಲನೇದು ಮನರಂಜನೆ. ಆ ಕೆಲಸದಲ್ಲಿ ಒಂದು ಮನರಂಜನೆ ಸಿಗುತ್ತೆ. ಯಾಕೆಂದ್ರೆ ಪ್ರಕೃತಿ ಅಂದ್ರೆ ಕಚ್ಕೊಂಡು ಇಡ್ತಾ ಇದ್ದೀನಿ ನಾನು, ಪ್ರಕೃತಿ ನನ್ನನ್ನು ತಿರುಗಿಸ್ಕೊಂಡು ಕಚ್ಕೊಂಡು ಇಡ್ತಾ ಇದೆ. ಅದರಿಂದ ಒಂದು ರೀತಿಯಲ್ಲಿ ನಾನು ಪ್ರಕೃತಿಯ ಜೊತೆಯಲ್ಲಿ ಲೀಲೆ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಅನ್ನೋ ಭಾವನೆ ಇದ್ರೆ ಆ ಕೆಲಸ ಮನರಂಜನೆಯಾಗಿ ಕಾಣುತ್ತೆ. ಬೇರೆ ಬೇರೆ ಕೆಲಸಗಳು ನೋಡಿ. ಹಾಗಾಗಿ ಮೊದಲನೇದಾಗಿ ನಾನು ಮಾಡುವ ಕೆಲಸ ನನಗೆ ಒಂದು ರಂಜನೆಯನ್ನು ಕೊಡ್ಬೇಕು. ಅಯ್ಯೋ ಇದೆಲ್ಲಿ ಕರ್ಮ, ನನ್ನ ತಂಗಿ ಇದ್ದನ್ನು ಅಡ್ಗೆನ ಮಾಡೋಕೆ ಗೊತ್ತಿರ್ಲಿಲ್ಲ, ಆಯಾಗಿರ್ತಿದ್ದೆ, ಈಗ ಹೋಗ್ಬೇಕಲ್ಲ ಅಡ್ಗೆಗೆ ಅಂತ ಅನ್ಕೊಂಡಾಗ ಅವಾಗ ಮನರಂಜನೆ ಸಿಗುದಿಲ್ಲ. ಎಲ್ಲಿ ಆಸೆ ಭಯಗಳು ಅಡ್ಡಿ ಮಾಡುತ್ತೋ, ಭಯ ಎಲ್ಲಿ ಅಡ್ಡಿ ಮಾಡುತ್ತೋ ಮನರಂಜನೆ ಸಿಗುದಿಲ್ಲ. ಈಗ ನಮ್ಮ ಓದೋ ಹುಡುಗರನ್ನೇ ತಗೊಳ್ಳಿ, ಪರೀಕ್ಷೆ ಭಯ, ಅಂಕ ಗಳಿಸ್ಬೇಕು, ವರ್ಕ್ ಬರ್ಬೇಕು ಅನ್ನೋ ಭಯ ಆ ಓದೋದನ್ನ ಆನಂದ ಪಡೋಕೆ ಅವ್ರಿಗೆ ಬಿಡೋದೇ ಇಲ್ಲ. ಅದರಿಂದ ಮೊದಲನೇದಾಗಿ ಕೆಲಸದಲ್ಲಿ ಮನರಂಜನೆ ಆಗ್ಬೇಕಾಗಿತ್ತು, ಅದು ಆಗ್ತಾ ಇಲ್ಲ. ಅದರಿಂದ ಮನವಿಟ್ಟು ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಎರಡನೇದು,
ಸಂತೃಪ್ತಿ ಆಗ್ಬೇಕಾಗಿತ್ತು. ಅಯ್ಯೋ ಮಾರ್ಕ್ಸ್ ಕೊಡ್ತಾರೆ, ಬಿಡ್ತಾರೆ, ನಾನ್ ಸಂತೋಷ ಪಟ್ಟಿದ್ದೀನಿ, ಇನ್ನೊಬ್ರಿಗೆ ಹಂಚ್ಕೊಂಡಿದ್ದೀನಿ ಅಂತಾನೆ ಒಂದು ಸಂತೃಪ್ತಿ ಕಂಡ್ಕೊಳ್ಳುವಂತ ಗುಣ ಇರಬೇಕು. ಇದರಲ್ಲಿ ನನ್ನ ವೈಯಕ್ತಿಕ ಅನುಭವವನ್ನ ಹೇಳ್ತೀನಿ, ದಯವಿಟ್ಟು ಅದನ್ನ ನನ್ನ ಜಂಬ ಹೇಳ್ತೀನಿ ಅಂತ ಭಾವಿಸಬಾರ್ದು. ಅದನ್ನ ನನ್ನನ್ನು ಒಬ್ಬ ವ್ಯಕ್ತಿಯಾಗಿ ನೋಡಿ, ಒಬ್ಬ ವಿದ್ಯಾರ್ಥಿಯಾಗಿ ನೋಡಿ. ನಾನು PUC ನಲ್ಲಿ ಪಾಠ ಮಾಡಿದಾಗ ನನ್ನ ಕ್ಲಾಸ್ಮೇಟ್ಸ್ ಪಾಠ ಮಾಡ್ತಿದ್ದೆ. ಅವ್ರಿಗೆಲ್ಲ 95-96 ಬಂದ್ಬಿಟ್ಟು ಮ್ಯಾಥಮೆಟಿಕ್ಸ್ ಅಲ್ಲಿ ನಂಗೆ 46 ಬಂತು. ಅದು ಯಾಕೆ ಅಂತ ಈಗಲೂ ಗೊತ್ತಿಲ್ಲ. ಇವಾಗ ನನಗೆ ರೀಟೋಡ್ ಇಲ್ಲ, ಅದೇನಾದ್ರು ಆಗ್ಲಿ ನಾನು ಮುಂದಿನ ಭಾಗ ಹೇಳಕ್ ಹೊರಟಿದ್ದು. ಅದರಿಂದ ಎಲ್ರು ನಮ್ಮಪ್ಪ ಪೊಲೀಸ್ನವ್ರು, ಅವ್ರು ನನ್ನ ಮಾತೆಲ್ಲ ನಂಬಲ್ಲ, ಅವ್ರು ನಂಗೆ ಸುಳ್ಳು ಹೇಳಿದೆ ಅಂದ್ರು, ಅದನ್ನು ಸಹಿಸ್ಕೊಂಡೆ. ಆದ್ರೆ ಒಂದು ಸಿಟ್ಟು ಬಂದ್ಬಿಟ್ಟು ನಾನು ತೀರ್ಮಾನ ಮಾಡಿದೆ, ಮಾರ್ಕ್ಸ್ ಬಂದ್ರೆಷ್ಟು ಬರದೇ ಇದ್ರೆಷ್ಟು, ನಾನ್ ಸಂತೋಷ ಪಟ್ಟಿರೋದು ನಿಜ, ನಾನ್ ಹೇಳ್ಕೊಟ್ಟವ್ರಿಗೆ 90 ಬಂದಿದೆ, ಇದಕ್ಕೆ ಇನ್ಯಾಕೆ ತಲೆ ಪಟ್ಟು ಕೇಳಿಸ್ಕೋಬೇಕು? ನನ್ನ ಕಲಿಕೆ ಎಲ್ಲವನ್ನು ಇನ್ನೊಬ್ಬರನ್ನ ಸಂತೋಷ ಪಡಿಸಿ ನಾನು ಸಂತೋಷ ಪಡೋದೇ ನನ್ನ ಗುರಿ, ಮಾರ್ಕ್ಸ್ ತಗೊಳ್ಳೋದು ಗುರಿ ಅಲ್ಲ ಅಂತ ನಿರಾಳವಾಗಿದ್ಬಿಟ್ಟೆ. ಅದರಿಂದ ಮಾರ್ಕ್ಸ್ ಏನ್ ಕಮ್ಮಿ ಆಗ್ಲಿಲ್ಲ, ಅದೊಂದು ಆಶ್ಚರ್ಯ. PUC 46 ಬಂದಿದ್ದು, ಸೆಕೆಂಡ್ BSc ಮೈನರ್ ಮ್ಯಾಥಮೆಟಿಕ್ಸ್ ನೋಡಿದಾಗ 190 ಬಂತು. ನಮ್ಮ ಕಾಲೇಜಲ್ಲಿ ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ನೀವ್ ಯಾಕೆ ಮೈನರ್ ಮ್ಯಾಥಮೆಟಿಕ್ಸ್ ತಗೊಂಡ್ರಿ, ಮೇಜರ್ ತಗೊಳಕ್ಕೆ ಎಷ್ಟು ಚೆನ್ನಾಗಿ ಮಾರ್ಕ್ಸ್ ಬಂದಿದೆ ಅಂತ. ಆಗ ನಾನು ಹೇಳಿದೆ, ಈಗ ನನಗೆ ಒಂದು ಶಾಕ್ ಆಗ್ಬಿಡ್ತು. ಅವಾಗ ನಾನೊಂದು ತೀರ್ಮಾನ ಮಾಡಿದೆ, ಕೆಲಸ ಅನ್ನೋದು ಲಾಭಕ್ಕೆ ಅಂಕ ಗಳಿಸೋದಕ್ಕಲ್ಲ ಮಾಡೋದು, ನಾನ್ ಸಂತೋಷ ಪಟ್ಟು ಬೇರೆಯವ್ರನ್ನ ಸಂತೋಷ ಪಡಿಸೋದಕ್ಕೆ ಅಂತ. ಆ ಕಡಿಮೆ ಮಾರ್ಕ್ಸ್ ಬಂದಿದ್ದರಿಂದ ನಾನು ನಿಜವಾಗಿ ಎಷ್ಟು ಲಾಭಕ್ಕೆ ಒಳಗಾಗಿದ್ದೀನಿ ಅಂದ್ರೆ, ಯಾವುದೇ ಒಂದು ವಿಷಯ ಕೊಟ್ರೆ ಮೊದಲು ನಾನು ಸಂತೋಷ ಪಡ್ತೀನಿ ಅದ್ರಲ್ಲಿ. ಈಗ ಕಾರ್ಯದ ಪ್ರೀತಿ ಇದ್ರೆ ನಾನು ಮೊದಲು ಅದರಲ್ಲಿ ಹೇಗೆ ನೋಡಿದ್ರೆ ಅದು ಪ್ರೀತಿ ಆಗುತ್ತೆ ಅಂತ ಆಮೇಲೆ ನಿಮ್ ಜೊತೆ ನೆನ್ಸ್ಕೊತೀನಿ. ಈ ತರ ಕೆಲಸ ಮಾಡುವಂತ ಒಂದು ಧೋರಣೆಯನ್ನ ಹೇಳ್ಕೊಟ್ಟಿದ್ದು ಅದ್ಯಾ ಮಹನೀಯ ಕಡಿಮೆ ಮಾರ್ಕ್ಸ್ ಕೊಟ್ನೋ ಯಾಕೆ ಕೊಟ್ನೋ ಅಥವಾ ಮಾರ್ಕ್ಸ್ ಅದ್ಲು ಬದಲಾಯ್ತೋ ನಂಗೆ ಗೊತ್ತಿಲ್ಲ. ಅದರಿಂದ ಸಂತೃಪ್ತಿ ಅನ್ನೋದು ಎರಡನೇದು ಕಾಣ್ಬೇಕು ಅಂತ. ಮೂರನೇದು ಬಿಡುವು ಅನುಭವಿಸ್ಬೇಕು ಅಂತ. ಕೆಲಸ ಮಾಡುವಾಗ ಬಿಡುವು ಹೇಗೆ ಅನುಭವಿಸೋದು? ಭಗವದ್ಗೀತೆಯಲ್ಲಿ ಹಾಗಂತಿದೆ, ಕರ್ಮಣ್ಯ ಅಕರ್ಮಯ್ಯ ಪಶ್ಯೇತ್ ಅಕರ್ಮಣಿ ಚ ಕರ್ಮಣಿ ಅಂತಿದೆ. ಕರ್ಮದಲ್ಲಿ ಅಕರ್ಮವನ್ನು ಕಾಣಬೇಕು, ಅಕರ್ಮದಲ್ಲಿ ಕರ್ಮವನ್ನು ಕಾಣಬೇಕು ಅಂತ ಹೇಳ್ತಾರೆ. ಹೇಗಪ್ಪ ಅಂತಂದ್ರೆ, ಈಗ ನಾನು ಕೆಲಸ ಮಾಡ್ತಾ ಇದ್ದೀನಿ, ನಾನ್ ಮಾಡ್ತಾ ಇರೋದು ನನ್ನ ಗಂಟ್ಲು ಮಾತಾಡ್ತಾ ಇದೆ, ನನ್ ಕಾಲು ಸುಮ್ಮನೆ ಒಂದೇ ರೀತಿಯಲ್ಲಿ ಕೂತಿದೆ. ನಮ್ಮ ದೇಹ ಇಡೀ ಕೆಲಸ ಮಾಡಲ್ವಲ್ಲ. ಅದರಿಂದ ಕೆಲಸ ಮಾಡೋ ಭಾಗ ಹೇಗಿದೆಯೋ ಕೆಲಸ ಮಾಡದೇ ಇರೋ ಭಾಗನೂ ಹಾಗೆ ನನ್ನ ದೇಹದಲ್ಲಿ ಇದೆಯಲ್ಲ, ಎರಡನ್ನೂ ನೋಡ್ಕೋಬೇಕು ತಾನೆ. ಆದ್ದರಿಂದ ಎಲ್ಲವೂ ಏನು ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು ಒಂದು ದೃಷ್ಟಿ. ಕೆಲಸ ಮಾಡುವಾಗ, ಕೆಲಸ ಮಾಡದೇ ಇರುವಾಗ ಕೆಲಸ ಮಾಡೋ ಭಾಗ ಇದೆ, ಕೆಲಸ ಮಾಡದೇ ಇರೋ ಭಾಗ ಇದೆ ಅಂತ ಅನ್ನುವಂಥದ್ದು. ಹಾಗೇನೆ ಈಗ ನೋಡಿ, ಒಂದು ಇರುವೆ ಮರದ ಬೊಡ್ಡೆಯಲ್ಲಿ ಕೂತಿದೆ, ಎಷ್ಟು ಜೋರ ಗಾಳಿ ಬೀಸಿದ್ರು ಆ ಮರದ ಬೊಡ್ಡೆ ಅಲ್ಗಾಡೋದಿಲ್ಲ, ಇರುವೆಗೆ ಹೊರಗಡೆ ಅಲ್ಗಾಟದ ಅನುಭವವೇ ಆಗ್ತಿಲ್ಲ. ಇನ್ನೊಂದು ಅದೇ ಇರುವೆ ಇನ್ನೊಂದ್ಸರಿ ಎಲೆ ಮೇಲೆ ಕೂತಿದೆ, ಜೋರಾಗಿ ಗಾಳಿ ಬೀಸುತ್ತೆ, ಆ ಎಲೆಯ ಜೊತೆಗೆ ಇರುವೆನೂ ಕಂಪಿಸುತ್ತೆ. ಹಾಗಾಗಿ ನನ್ನನ್ನ ನಾನು ದೇಹದ ಭಾಗ, ಕೆಲಸ ಮಾಡೋ ಭಾಗದ ಜೊತೆ ಐಡೆಂಟಿಫೈ ಮಾಡ್ಕೊಂಡ್ರೆ ಆಯಾಸ ಆಗುತ್ತೆ. ನಾನು ಬರೇ ಸಾಕ್ಷಿಯಾಗಿ ಮಾಡ್ತಾ ಇದ್ದೀನಿ, ನನ್ನ ದೇಹದ ಒಂದು ಭಾಗ ಕೆಲಸ ಮಾಡಿದ್ರು ನನ್ಗೇನ್ ತೊಂದರೆ ಇಲ್ಲ, ಯಾರೋ ನನ್ನ ಕೈಲಿ ಮಾಡಿಸ್ತಾ ಇದ್ದಾರೆ ಅಂತ ಆದ್ರೆ ಆಗ ನನಗೆ ಸಂತೃಪ್ತಿ ಸಿಗುತ್ತೆ. ಹೀಗಾಗಿ ಆಮೇಲೆ ಈ ಕೆಲಸ ಮಾಡುವಾಗ ಬೇರೆ ಕೆಲಸಗಳ ಜವಾಬ್ದಾರಿ ಎಲ್ಲ ಕಳೀತೋ, ಒಂದು ಕೆಲಸ ಮಾಡಿ ಉಳಿದ ಅನೇಕ ಕೆಲಸಗಳನ್ನ ಮಾಡಲಿಲ್ಲ ಅಂತ ಯಾರು ಒಂದೇ ಇರೋ ಹಾಗೆ ಒಂದು ರಕ್ಷಣೆ ಸಿಗುತ್ತೆ ಒಂದು ಕೆಲಸದಿಂದ. ಅದನ್ನ ಬಿಡುವು ಅಂತ ಕರೀತೀವಿ. ಹಾಗಾಗಿ ಈ ಬಿಡುವು ತುಂಬಾ ಮುಖ್ಯವಾದದ್ದು ಅಂತ. ನಾಲ್ಕನೇದು ಏಕಾಗ್ರತೆ. ಮನಸ್ಸನ್ನ ಕಾಣದೇ ಇರೋ ದೇವ್ರ ಮೇಲೆ ಏಕಾಗ್ರತೆ ಮಾಡಿ ಪ್ರಪಂಚನೇ ಮರೆಯಕ್ ಹೋಗಿ ಕಷ್ಟ. ಅದೇ ಒಂದ್ ಸಣ್ಣ ಸ್ಕ್ರೂ ಡ್ರೈವರ್ ತಿರುಗಿಸುವಾಗ ಚೆನ್ನಾಗಿ ತಿರುಗಿಸ್ಬೇಕು ಅಂತ ನೀವು ಏಕಾಗ್ರತೆಯಿಂದ ಮಾಡಿದ್ರೆ ಅವಾಗ ದೇವರ ಧ್ಯಾನ ಮಾಡಿದಷ್ಟೇ ಏಕಾಗ್ರತೆಯ ಸಂತೃಪ್ತಿ ಕೆಲಸದಲ್ಲಿ ಸಿಗುತ್ತೆ. ಆದ್ರಿಂದ ಬದುಕಿನ ಗುರಿ ಮನಸ್ಸಿನ ಚಂಚಲತೆಯನ್ನ ಕಳೆಯೋದು. ಆ ಮನಸ್ಸಿನ ಚಂಚಲತೆಯನ್ನ ಕಳೆಯೋದ್ರಲ್ಲಿ ಕೆಲಸ ಮಾಡುವಂತಹ ಪಾತ್ರ ಇದೆಯಲ್ಲ, ಕಾಣದೇ ಇರೋ ದೇವರೋ ಕಲ್ಪನೆಯೋ ಮಾಡಕ್ ಸಾಧ್ಯ ಇಲ್ಲ. ಕಲ್ಪನೆಯಲ್ಲಿ ನಮಗೆ ಗೊತ್ತಿರುತ್ತೀವಿ, ವಾಸ್ತವ ಅಲ್ಲ ಅಂತ ನಾವು ಕಲ್ಪಿಸ್ಕೊಂಡಿರ್ತೀವಿ. ಆದ್ರೆ ಕೆಲಸ ಹಾಗಲ್ಲ. ಅದಕ್ಕೇನೆ ಅದನ್ನ ಏನಂತ ಕರೀತಾರೆ ಅಂದ್ರೆ ಕರ್ಮಯೋಗ ಅಂತ ಕರೀತಾರೆ. ಯಾರು ಕೆಲಸದಲ್ಲಿಯೇ ತನ್ನ ಕೆಲಸಕ್ಕೆ ತನ್ನನ್ನು ಸಮರ್ಪಿಸಿಕೊಂಡು ಮಾಡ್ತಾರೋ ಅದಕ್ಕೆ ಸಂತೃಪ್ತಿ ಅಂತ ಹೇಳ್ತಾರೆ. ಇನ್ನು ಕೆಲಸದಲ್ಲಿ ಇನ್ನೊಂದು ಅಂಶ ಇದೆ, ಅದೇನಪ್ಪಾ ಅಂದ್ರೆ ಕಲಿಕೆ. ನೋಡಿ, ಈ ಕೆಲಸ ಕಲಿಕೆ ಆಗಿಲ್ಲದೆ ಇರೋದ್ರಿಂದ ಎಂಥ ಸಮಸ್ಯೆ ಬಂದಿದೆ ಅಂತಂದ್ರೆ, ನಮ್ಮ ಶಾಲಾ ಇದರಲ್ಲಿ ಪಾಠ ಹೇಳ್ಕೊಡೋದು ಅಂತ ನಾವು ಅಷ್ಟೇ ತಿಳ್ಕೊಂಡಿದೀವಿ. ವಾಸ್ತವವಾಗಿ ಮಕ್ಕಳಿಗೆ ಆ ಪಾಠದಲ್ಲಿ ಎಷ್ಟು ಕಲಿಕೆಯ ಆನಂದ ಇದೆ ಅನ್ನುವಂಥದ್ದನ್ನ ಹೇಳ್ಕೊಡ್ಬೇಕಾಗಿತ್ತು. ಆಗ ಏನ್ ಮಾಡ್ತಿದ್ರು,
ಓದುವುದು ಕೆಲಸವಲ್ಲ, ಕಲಿಕೆ. ಓದುವ ಆನಂದ, ನಂಗೆ ಆ ಪಾಠ ಬರಲಿಲ್ಲ ಅಂತ ಇಟ್ಕೊಳ್ಳೋಣ, ಅವಾಗ ನಾನು ಇನ್ನೂ ಆಳಕ್ಕೆ ತಿಳ್ಕೊಳಕ್ ಹೋಗ್ತೀನಿ. ಪಾಠ ಬಂತು ಅಂತ ಇಟ್ಕೊಳ್ಳೋಣ, ಖುಷಿ ಆಗುತ್ತೆ. ಹಾಗಾಗಿ ಕಲಿಕೆ ಕೆಲಸದ ಹಾಗಲ್ಲ. ಕೆಲಸ ಕೆಟ್ಟೋದ್ರೆ ಅದು ಒಂದು ಪಾಠ, ಕೆಲಸ ಚೆನ್ನಾಗಾದ್ರೆ ಅದು ಒಂದು ಪಾಠ. ಹಾಗಾಗಿ ಕೆಲಸವನ್ನ ಕಲಿಕೆಯಾಗಿಸಿಕೊಳ್ಳುವುದನ್ನ ಹೇಳಿಕೊಡ್ಬೇಕಾದ ಶಿಕ್ಷಣ ಏನಾಗಿದೆ? ಕೆಲಸವನ್ನ ಕಲಿಕೆಯಾಗೋದು ಹೇಳ್ಕೊಡೋದು ಬಿಟ್ಟು ಕಲಿಕೆಯನ್ನೇ ಕೆಲಸವಾಗಿಸಿದೆ. ಅಲ್ಲೂ ರೇಸ್ ಇದೆ, ಮಾರ್ಕ್ಸ್ ತಗೋಬೇಕು ಅನ್ನುವಂತ ಒಂದು ಪೈಪೋಟಿ ಇದೆ. ಅಲ್ಲೂ ಕೂಡ ಕೆಲಸವನ್ನ ಹಗಲು ಎರಡು ಶ್ರಮ ಪಟ್ಟು ಮಾಡ್ಬೇಕಾಗುತ್ತೆ. ಅದ್ರಲ್ಲಿ ಸಂತೋಷ ಎಲ್ಲ ಹುಡುಕಿದ್ರೆ ಮಾರ್ಕ್ಸ್ ಬರಲ್ಲ. ಹೀಗಾಗಿ ನಮ್ಮ ಶಾಲಾ ಶಿಕ್ಷಣ ಯಾವಾಗ ಕೆಲಸವನ್ನ ಕಲಿಕೆಯಾಗಿಸುವುದಕ್ಕೆ ಬದಲಾಗಿ ಕಲಿಕೆಯನ್ನೇ ಕೆಲಸವಾಗಿಸಿದ್ರಿಂದ, ಯಾವ್ದಾದ್ರು ಒಂದು ಕೆಲಸ ಕೊಟ್ರೆ ಅದನ್ನ ಕಲಿಕೆಯಾಗಿ ಮಾಡೋದು ಹೇಗೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಾಗ್ತದೆ. ಅದರಿಂದ ನಾವೇನ್ ಮಾಡ್ತೀವಿ, ಕೆಲಸ ಅಂತ ಅಯ್ಯೋ ಬಿಡಪ್ಪ ತಲೆನೋವು, ಇಲ್ಲಿದ್ದ ತಲೆನೋವು ನಮ್ಗೆ ಅಂತಾನೆ ನಾವು ಮಾತಾಡ್ತೀವಿ. ಯಾಕೆಂದ್ರೆ ನಮ್ಮ ಶಾಲೆಯಲ್ಲಿ ಅದನ್ನ ಹೇಳ್ಕೊಟ್ಟಿಲ್ಲ. ಹಾಗಾಗಿ ಕಲಿಕೆ ಎಲ್ಲ ಕೆಲಸದಲ್ಲೂ ಕಲಿಕೆ ಇದ್ದೇ ಇದೆ. ಗಾಳಿ ಗುದ್ದು ಮೈ ನೋಯಿಸ್ಕೊಂಡ್ರು ಅಂತ ಹೇಳ್ತಾರಲ್ಲ, ಗಾಳಿ ಗುದ್ದೋದ್ರಲ್ಲೂ ಒಂದು ಆಶ್ಚರ್ಯ ಇದೆ. ಅದ್ರಲ್ಲಿ ಏನೋ ತಿಳ್ಕೊಳಕ್ ಸಾಧ್ಯ ಇದೆ. ಗಾಳಿ ಎಷ್ಟು ವೇಗದಿಂದ ಬೀಸತ್ತೆ ಅಂತ ತಿಳ್ಕೊಳಕ್ಕೆ ನ್ಯೂಟನ್ ಹುಡುಗನಾಗಿದ್ದಾಗ ಒಂದು ಕಾಲುವೆ ಹತ್ರ ಹೋಗ್ಬಿಟ್ಟು ಗಾಳಿ ಬೀಸೋ ದಿಕ್ಕಲ್ಲಿ ಹೋಗುವಾಗ ಎಷ್ಟು ಸುಲಭ, ಗಾಳಿ ವಿರುದ್ಧ ದಿಕ್ಕಿನಲ್ಲಿ ಜಂಪ್ ಮಾಡಿದ್ರೆ ಎಷ್ಟು ಕಷ್ಟ ಅಂತ ಎರಡು ದಿಕ್ಕಲ್ಲೂ ಜಂಪ್ ಮಾಡಿ ತಿಳ್ಕೊಳಕ್ ಪ್ರಯತ್ನ ಪಟ್ಟ ಅಂತ ನ್ಯೂಟನ್ನ ಬಾಲ್ಯದ ಕಥೆಯಲ್ಲಿ ಬರುತ್ತೆ. ಹಾಗಾಗಿ ಯಾವ ಕೆಲಸದಲ್ಲಿ ಕಲಿಕೆ ಇಲ್ಲ ಹೇಳಿ? ಅರಿಸ್ಟಾಟ್ ಹೇಳ್ತಾನೆ, ಕಲಿಕೆಯಲ್ಲಿ ಸಂತೋಷದಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂತೋಷ ಅಂದ್ರೆ ಕಲಿಕೆಯ ಸಂತೋಷ. ಯಾಕೆಂದ್ರೆ ಕಲಿಕೆಯಲ್ಲಿ ಭಯ ಇಲ್ಲ, ಸೋಲ್ತೀನಿ ಅನ್ನೋ ಭಯ ಇಲ್ಲ, ಗೆಲ್ತೀನಿ ಅನ್ನೋ ಆಸೆ ಇಲ್ಲ, ಎರಡೂನು ಕಲಿಕೆನೆ. ಹಾಗಾಗಿ ಕಲಿಕೆಯ ಆನಂದವನ್ನ ನಾವು ಹೇಳ್ಕೊಡದೇ ಇದ್ರೆ ವರ್ಕ್ ಕಲ್ಚರು ಸಹಜವಾಗಿಯೇ ತಾನಾಗೆ ಹೋಗುತ್ತೆ ಅನ್ನುವಂಥದ್ದು ಗಮನಿಸಬೇಕಾದದ್ದು. ಆಯ್ತು, ನಾನು ಕಲಿಕೆ ಮಾಡೋದಿಲ್ಲ, ಯೋಗ ಮಾಡ್ತೀನಿ ಅಂತ ನೀವು ಹೇಳ್ಬೋದು. ಯೋಗವೂ ಕೂಡ ಯೋಗಾಸನವೆಂಬ ಕೆಲಸದ ಮೂಲಕವೇ ಪ್ರಾರಂಭ ಆಗ್ಬೇಕು. ಎಲ್ಲ ಕಲಿಕೆಯೂ ಕೆಲಸದ ಮೂಲಕವೇ ಪ್ರಾರಂಭ ಆಗ್ಬೇಕು. ಅದು ಇನ್ನೊಂದು ಎರಡನೇದು ಶಿಕ್ಷಣ ವ್ಯವಸ್ಥೆಯಲ್ಲಿ ತೊಂದರೆ ಇರುವಂತದ್ದು. ಓದಿನ ಮೂಲಕ ಕಲ್ತ್ಕೋಬೇಕು ಅನ್ನುವಂಥದ್ದು ಇದೆಯೇ ಹೊರತು ಓದು ಕೆಲಸವನ್ನ ಅರ್ಥ ಮಾಡ್ಕೊಳ್ಳೋಕೋಸ್ಕರ ಇದೆ ಅಂತ ನಮ್ಗೆ ಗೊತ್ತೇ ಇಲ್ಲ. ಆದ್ದರಿಂದ ಓದಿನ ಬಗೆಗೆ ಕಲಿಕೆ ನಮ್ಮ ಧೋರಣೆ, ಓದು ಕಲಿಕೆ ಬೇರೆ, ಕೆಲಸವೇ ಬೇರೆ ಅನ್ನೋ ಭಾವನೆ ಇದೆ ಹೊರತು ಕೆಲಸದ ಮೂಲಕ ಕಲಿಯಬಹುದು ಅನ್ನುವಂಥದ್ದನ್ನ ಅದು ಹೇಗೋ ನಮ್ಮ ವ್ಯವಸ್ಥೆ ಹೇಳ್ಕೊಟ್ಟಿಲ್ಲ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದದ್ದು. ಆತ್ಮೀಯರೇ, ಇವತ್ತೇ ಮುಗಿಸ್ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಬೇಗ ಹೇಳ್ತೇನೆ. ಅದನ್ನು ದಯವಿಟ್ಟು ಸಹಿಸ್ಕೋಬೇಕು. ಕೆಲಸವನ್ನಾಧರಿಸಿ ನಮ್ಮ ಸ್ವಭಾವ ಬರುತ್ತೆ, ನಮ್ಮ ಸ್ವಭಾವವನ್ನ ಆಧರಿಸಿ ಕೆಲಸ ಬರುತ್ತೆ. ಇದು ನೋಡಿ ಎಷ್ಟು ವಿಚಿತ್ರವಾಗಿದೆ. ನಾನು ಏನ್ ಕೆಲಸ ಮಾಡ್ತೀನೋ ಅದ್ ನೋಡಿ ನನ್ನ ಸ್ವಭಾವ ಬರುತ್ತೆ, ಬದಲಾವಣೆ ಆಗುತ್ತೆ. ಹಾಗೆ ನನ್ನ ಸ್ವಭಾವ ಏನಿರುತ್ತೋ ಅದಕ್ಕೆ ತಕ್ಕಾಗಿ ನಾನು ಕೆಲಸ ಮಾಡ್ತೀನಿ. ಅಂದ್ರೆ ಏನಾಯ್ತು, ಕೆಲಸಕ್ಕೂ ನಾನು ಕೆಲಸದ ಬಗ್ಗೆ ಇಟ್ಟುಕೊಂಡಿರುವ ಧೋರಣೆಗೂ ನಾನು ಕೆಲಸ ಮಾಡುವ ರೀತಿಗೂ ನನ್ನ ವ್ಯಕ್ತಿತ್ವಕ್ಕೂ ಸಂಬಂಧ ಇದೆ. ಹಾಗಾದ್ರೆ ಏನ್ ಮಾಡ್ಬೇಕು? ಕೆಲಸ ವ್ಯಕ್ತಿತ್ವ ಎರಡೂ ಜಾಸ್ತಿ ಆಗೋ ಹಾಗೆ ಹ್ಯಾಕ್ ಕೆಲಸ ಮಾಡ್ಬೇಕು ಅನ್ನುವಂಥ ಚಾಲೆಂಜ್ ಅನ್ನ ನಾವು ತಗೊಂಡ್ರೆ ಕೆಲಸದ ಬಗೆಗಿನ ನನ್ನ ಅರಿವು ಕಡಿಮೆ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ ಅಂತ ಹೇಳ್ಬೋದು. ಈಗ ಕೆಲಸವನ್ನ ನಾನ್ ಕೆಲಸ ಮಾಡ್ತಿದ್ದೀನಿ, ನಾನ್ ಕಷ್ಟಪಟ್ಟು ಮಾಡ್ತಿದ್ದೀನಿ ಅಂತ ನನ್ನ ಬಗ್ಗೆ ನಾನು ಸೆಲ್ಫ್ ಪಿಟಿ ಅಥವಾ ಸ್ವಾನುಕಂಪ ಬೆಳೆಸ್ಕೊಂಡೆ ಅಂತ ಇಟ್ಕೊಳ್ಳೋಣ. ಅವಾಗ ಕೆಲಸ ಆಯಾಸ ಆಗುತ್ತೆ. ನಾನ್ ಮಾಡ್ತಿದ್ದೀನಿ, ನಾನೇ ಹೇಳ್ಕೊತಾ ಇದ್ದೀನಲ್ಲ. ಆದ್ದರಿಂದ ನಾನು ಕೆಲಸದ ಕರ್ತ ಅನ್ನುವ ಪ್ರಜ್ಞೆ ಕೆಲಸಕ್ಕೆ ಆಯಾಸ ಮಾಡುತ್ತೆ. ಹಾಗಾದ್ರೆ ಇದನ್ನ ಕಳ್ಕೊಳ್ಳೋದು ಹೇಗೆ ಅಂದ್ರೆ, ನಾನು ಮಾಡ್ಬೇಕಾದ್ರೆ ಎಷ್ಟು ಜನ ನನ್ನ ಹಿಂದೆ ಇದ್ದಾರೆ. ಒಬ್ಬ ಸಿನಿಮಾ ನಟ ಹೇಳ್ತೀವಿ, ರಾಜ್ಕುಮಾರ್ ತುಂಬಾ ಚೆನ್ನಾಗಿ ಅಭಿನಯಿಸಿದ್ರು ಅಂತ. ಆ ಅಭಿನಯ ಚೆನ್ನಾಗಿ ಕಾಣಕ್ಕೆ ಸಂಭಾಷಣೆ ಬರೆಯೋನೊಬ್ಬ, ಹಾಡು ಬರೆಯೋನೊಬ್ಬ, ವಾದ್ಯ ನುಡಿಸೋನೊಬ್ಬ, ಮೇಕಪ್ ಮಾಡೋನೊಬ್ಬ, ಫೋಟೋಗ್ರಾಫರ್ ಒಬ್ಬ. ಇಟ್ ಇಸ್ ಟೀಮ್ ಎಫರ್ಟ್. ಹಾಗೆ ಒಂದು ಸಿನಿಮಾದಲ್ಲಿ ಅಭಿನಯಿಸೋದು ಹೇಗೆ ಟೀಮ್ ಎಫರ್ಟು, ನಾವು ಮಾಡುವ ಪ್ರತಿಯೊಂದು ಕೆಲಸವೂ ಟೀಮ್ ಎಫರ್ಟ್. ಸೈನ್ಯದವರು ಹೋರಾಡ್ತಾರೆ ನಿಜ, ಸೈನ್ಯದವ್ರಿಗೆ ಎಷ್ಟು ಜನ ಹಿಂದ್ಗಡೆ ಬೆಂಬಲ ಕೊಟ್ಟಿದ್ದಾರೆ. ಸೈನಿಕರು ಹೋರಾಡುವಾಗ ಅವರು ತನಗೆ ಬೆಂಬಲ ಕೊಟ್ಟವ್ರ ಬಗ್ಗೆ ಕೃತಜ್ಞತೆ ಇರ್ಬೇಕು ತಾನೆ. ಇಲ್ಲ, ಅವರೆಲ್ಲ ಕೊಡದೆ ಏನ್ ಮಾಡ್ತಾರೆ, ನಾನ್ ತಾನೇ ಪ್ರಾಣ ಬಿಡೋಣ ಹೋಗಿ ಯುದ್ಧದಲ್ಲಿ ಅಂತ ನಾನು ಕರ್ತಾ ಪ್ರಜ್ಞೆ ಅಂದ್ರೆ
ಸಂಸ್ಕೃತ ವ್ಯಾಕರಣದಲ್ಲಿ ನಾನ್ ಕೆಲಸ ಮಾಡಿದೆ ಅಂತ ಹೇಳೋದೇ ಇಲ್ಲ, ನನ್ನಿಂದ ಕೆಲಸ ಮಾಡಲ್ಪಟ್ಟಿತ್ತು ಅಂತ ಹೇಳ್ತಾರೆ, ಮಾಡಿಸಲ್ಪಟ್ಟಿತ್ತು. ಹಾಗೆ ನೋಡಿದ್ರೆ ನಾವು ಸುಮ್ಮನೆ ಕೂತಿದ್ರೆ ಯಾವ ಕೆಲಸನೂ ಮಾಡಕ್ ಆಗಲ್ಲ. ಪ್ರಪಂಚದಲ್ಲಿ ನೋಡ್ತೀವಿ ಯಾಕೋ ಸರಿಗಿಲ್ಲ, ಇದು ಸರಿ ಮಾಡ್ಬೇಕು ಅಂತ ನಾವು ಕೆಲಸ ಮಾಡಬೇಕು. ಸೊ ಅದರಿಂದ ಕೆಲಸದ ಪ್ರಚೋದನೆಯು ಪ್ರಕೃತಿಯಿಂದಲೇ ಬರೋದ್ರಿಂದ ನಾನು ಕೆಲಸ ಪ್ರಚೋದನೆ ಪ್ರಕೃತಿಯಿಂದ ಬಂದಿದೆ, ಕೆಲಸಕ್ಕೆ ಬೆಂಬಲ ನನ್ನ ಸುತ್ತಮುತ್ತಲ ಜನರಿಂದ ಬಂದಿದೆ, ನಿಸರ್ಗದಿಂದ ಬಂದಿದೆ. ನಾನು ಎಲ್ಲಿದ್ದೀನಿ? ಆದ್ದರಿಂದ ನಾನುವನ್ನು ದುರ್ಬಲಗೊಳಿಸಿ ಕೆಲಸ ಮಾಡಿದ್ರೆ ಆಯಾಸು ಇಲ್ಲ, ಸಂತೋಷ ಸಿಗುತ್ತೆ. ನಾನುವನ್ನ ಮೆರೆಸುವ ಸಲುವಾಗಿ ಕೆಲಸ ಮಾಡಿದ್ರೆ ಆಯಾಸ ಆಗುತ್ತೆ. ನಮಗೆ ನಾನುವನ್ನು ಬಿಟ್ಟಿರಕ್ ಆಗಲ್ಲ. ವ್ಯವಹಾರದಲ್ಲಿ ನಾನು ಮುಖ್ಯ ನಿಜ, ಆದ್ರೂ ಒಂದು ತೀರ್ಮಾನಕ್ಕೆ ಬರುವಾಗ ಮಾಡಬಾರ್ದು. ಇನ್ನು ಕೆಲಸ ಪ್ರಜ್ಞೆ ಇಲ್ಲ, ನಾನು ಇರ್ಲಿ ಕೆಲಸ ತುಂಬಾ ಚೆನ್ನಾಗಿ ಆಗ್ಬೇಕು ಅಂತ. ಆದ್ರೆ ಕರ್ಮ ಪ್ರಜ್ಞೆ ಅಂತ, ನಾನು ಕರ್ತಾ ಪ್ರಜ್ಞೆ ಅಂದ್ರೆ ಡೂಯರ್ ಕಾನ್ಶಿಯಸ್ನೆಸ್, ಕರ್ಮ ಪ್ರಜ್ಞೆ ಅಂದ್ರೆ ವರ್ಕ್ ಕಾನ್ಶಿಯಸ್ನೆಸ್. ಆ ವರ್ಕ್, ಅಯ್ಯೋ ನಾನು ಇಷ್ಟ ಮಾಡ್ತೀನಿ, ಯಾರು ಬೇಷನ್ಬೇಕು, ಮಾಡ್ಬೇಕಲ್ಲ, ಸಂಬಳ ಕೊಟ್ಟಿದಾರಲ್ಲ ಅದಕ್ಕೋಗಿ ಪಾಠ ಮಾಡ್ತೀನಿ ಅಂತ ನಾನು ಅನ್ಕೊಂಡ್ ಮಾಡೋಕ್ಕೂ, ಇದು ಒಂದು ಪೂಜೆ ಅಂತ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ನಾನು ಈ ಪ್ರಾರಂಭದಲ್ಲೇ ಹೇಳಿದೆ, ಭಾರತೀಯ ದಾರ್ಶನಿಕರು ಕೆಲಸವನ್ನ ಉನ್ನತೀಕರಿಸಿ ಮಾಡುವ ಪ್ರತಿಯೊಂದು ಕೆಲಸ ಕೂಡ ಅಷ್ಟು ಮುಖ್ಯವಾದದ್ದು. ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರಕ್ಕೂ ಕೂಡ ತುಂಬಾ ಪರಿಣಾಮ ಇದೆ ಅಂತ. ಮಹಾಭಾರತದಲ್ಲಿ ಭೀಷ್ಮ ಅವರ ಅಪ್ಪ ಶಂತನು ತನ್ನ ವಯಸ್ಸು ಮೀರಿ ಮದುವೆಗಿರೋ ಮಗ ಇದ್ರೆ ತಾನೇ ಮದುವೆ ಆಗ್ಬೇಕು ಅಂತ ಆಸೆ ಪಟ್ಟಿದ್ರಿಂದ ಎಷ್ಟು ದೊಡ್ಡ ಮಹಾಭಾರತ ಆಯ್ತು ನೋಡಿ. ಅವನ ಮನಸ್ಸಲ್ಲಿ ಒಂದು ಆಸೆ ನೋಡ್ತು ಆ ಹುಡುಗಿಯನ್ನು ನೋಡಿದಾಗ, ಸತ್ಯವತಿಯನ್ನು ನೋಡಿದಾಗ. ಆ ಒಂದು ಆಸೆಯಿಂದ ಅವನೊಬ್ಬ ಅಲ್ಲ ಅನುಭವಿಸಿದ್ದು, ಇಡೀ ಸಮುದಾಯ ಅನುಭವಿಸಿದ್ದು. ಆದ್ರಿಂದ ನಾನೊಂದು ಕೆಲಸ ಮಾಡದೇ ಇದ್ರೆ ಇಡೀ ಸಮುದಾಯದ ಮೇಲೆ ಪರಿಣಾಮ ಆಗುತ್ತೆ. ನಾನೊಂದು ಕೆಲಸ ಚೆನ್ನಾಗಿ ಮಾಡಿದ್ರೆ ಅಷ್ಟೇ ಚೆನ್ನಾಗಿ ಒಳ್ಳೆ ಪರಿಣಾಮ ಆಗೋದ್ರಿಂದ ಕರ್ಮ ಪ್ರಜ್ಞೆಯಿಂದ ಮಾಡಿದ್ರೆ ನಮ್ಗೆ ಆಯಾಸವೂ ಆಗಲ್ಲ, ಕೆಲಸನೂ ಚೆನ್ನಾಗಾಗುತ್ತೆ ಅನ್ನುವಂಥದ್ದು. ಆಮೇಲೆ ಫಲಾನುಭವಿ ಪ್ರಜ್ಞೆ ಅಂದ್ರೆ ನಾನ್ ಮಾಡಿದ ಪರಿಣಾಮ ಯಾರಿಗಾಗುತ್ತೆ ಅನ್ನುವಂಥದ್ದು. ಅದು ಇನ್ನೂ ತುಂಬಾ ವಿಚಿತ್ರವಾದ್ದು, ನಮಗೆ ಗೊತ್ತಿರೋಲ್ಲ. ನಾವೇನೋ ಮಾತಾಡಿರ್ತೀವಿ, ಅದು ಯಾರನ್ನೋ ಮನಸ್ಸನ್ನು ಬದಲಾಯಿಸ್ಬಿಟ್ರು. ಅದಕ್ಕೆ DVG ಹೇಳ್ತಾರೆ, ನಿನ್ನ ಎಂಜಲಗಳು ಯಾವ ಕಾಲುವೆ ಸೇರುವುದು, ಮಣ್ಣಾವುದರಿಂದ ಗರ್ಭವತಿಯಾಗುವುದು, ಭತ್ತ ಅದರಿನ ಆರ್ಗೋ, ಅವರಿಂದ ಯಾನ್ ಉಪಕಾರ ಆಗುತ್ತೋ ಅದೆಲ್ಲ ನಿಂಗೇನ್ ಗೊತ್ತು? ನೀನ್ ಅನ್ನ ತಿಂದು ಕೈ ತೊಳ್ಕೊಂಡ್ಬಿಟ್ಟೆ ನಂದೇನು ಆಗ್ಲಿಲ್ಲ ಅಂತ ತಿಳ್ಕೊಂಡಿದ್ಯಾ. ಆ ಅನ್ನದಗಳು ಎಲ್ಲಿ ಹೋಗಿ ಫರ್ಟಿಲೈಸರ್ ಆಗಿ ಇನ್ನೊಂದ್ ಯಾವ್ದೋ ಕಾಳಾಗಿ ಇನ್ಯಾರೋ ಹೊತ್ತಿಗೆ ಹೋಗಿ ಅವ್ರು ಕೆಲಸ ಮಾಡಿದ್ದು ಕೂಡ ನಿನಗೂ ಅದಕ್ಕೂ ಲಿಂಕ್ ಇದೆ ಅಂತ ಭಗವದ್ಗೀತೆಯಲ್ಲಿ ಕೂಡ ಅದನ್ನ ಗಹನಃ ಕರ್ಮಣೋ ಗತಿ ಅಂತ ಹೇಳ್ತಾರೆ. ಅಂದ್ರೆ ಏನಾಗುತ್ತೆ, ಇಡೀ ಪ್ರಕೃತಿ ನನ್ ಕೈ ಕೆಲಸ ಮಾಡ್ತಿದೆ, ನಾನ್ ಮಾಡಿದ ಕೆಲಸದ ಪ್ರಭಾವ ಇಡೀ ಪ್ರಕೃತಿ ಮೇಲೆ ಆಗ್ತಾ ಇದೆ ಅಂತ ಅನ್ನುವ ಭಾವ ಇದ್ರೆ ಕರ್ತವ್ಯದ ಮೇಲೆ ಗೌರವ ಬರುತ್ತೆ. ಅಯ್ಯೋ ನಾನ್ ಮಾಡಿದ್ರು ಅಷ್ಟೇ, ಮಾಡದೇ ಇದ್ರು ಅಷ್ಟೇ, ನಾನೇನ್ ಸೂರ್ಯೋದಯ ಬದಲಾಯಿಸ್ತಿದ್ದೀನೇನು, ಏನೋ ನಾನ್ ಏನೋ ಖುಷಿ ಮಾಡ್ತಾ ಇದ್ದೀನಿ ಅನ್ನುವಂತ ಒಂದು ಸಿನಿಕತನ ಬೆಳೆದಿರೋದ್ರಿಂದ ಕೆಲಸದ ಪ್ರೀತಿ ಕಡಿಮೆ ಆಗ್ತಾ ಇದೆ ಅಂತ ಅನ್ನೋ ಮಾತನ್ನ ನನ್ನ ವೀಕ್ಷಣೆ ನಿಮ್ಮ ಅಭಿಪ್ರಾಯಕ್ಕೆ ಅವಕಾಶ ಇದ್ದೇ ಇದೆ. ಆದ್ರಿಂದ ಕಾಯ ಇದೆಯಲ್ಲ, ದೇಹ ಇದೆಯಲ್ಲ, ಅದು ಯಾತಕ್ಕೋಸ್ಕರ ಇದೆ? ಕಾಯಕದ ಸಲುವಾಗಿಯೇ ಇದೆ. ತತ್ಮೇಲೆ ಏನ್ ಮಾಡೋರು ನಾವು? ಕೆಲಸದಲ್ಲಿದ್ದ ಕೆಲಸ ಮಾಡ್ಬಿಟ್ಟು ಮಾಡ್ದಲೆ ಸುಮ್ಮನೆ ಇದ್ಬಿಟ್ಟು ರಿಟೈರ್ ಆದ್ಮೇಲೆ ನಂಗೆ ಇನ್ನೊಂದು ಚಾನ್ಸ್ ಸಿಕ್ಕಿದ್ರೆ ಚೆನ್ನಾಗಿತ್ತು ಅಂದ್ರೆ ಯಾರಾದ್ರೂ ಕೊಡೋದಿಲ್ಲ. ಆದ್ರಿಂದ ಆಯಾ ಕೆಲಸನ ಆಯಾ ಮುಂದೂಡದೆಲೆ ಮಾಡುವಂಥದ್ದು ಇದೆಯಲ್ಲ. ನಿನ್ನೆ ಈ 3 ದಿವಸದಿಂದ ಒಂದು ಕೊಟೇಶನ್ ಹಾಕಿದ್ದೆ ನನ್ನ ಇದ್ರಲ್ಲಿ ಇದೆ ನೋಡಿ. ಪ್ರೀತಿಯಲ್ಲಿ ಕೊಡ್ತಿದ್ದೀನಿ ಅನ್ನೋ ಅಹಂಕಾರವಿಲ್ಲ, ಕೊಡ್ತಿದ್ದೀನಿ ಅಂತ ಪಡಿತಾ ಇದ್ದೀನಿ ಅನ್ನೋ ಸಂಕೋಚವಿಲ್ಲ, ಮುಂದೂಡೋದಿಲ್ಲ. ನಾಳೆ ಬೇಡ ಇವಾಗ ಆಗುವಾಗ ಮಾಡ್ಬಿಡೋಣ ಅಂತ ಒಂಥರ ಮುಂದೂಡದೆ ಮಾಡ್ತೀವಿ. ಪ್ರೀತಿಯಲ್ಲಿ ಮುಂದೂಡಿಕೆ ಇಲ್ಲ, ನೀಡಿಕೆ ಇಲ್ಲ, ಬೇಡಿಕೆ ಇಲ್ಲ. ಅಲ್ಲೂ ಹೋಗ್ಬಿಟ್ಟು ಪ್ರೀತಿ ಬೇಕು ನೀವು ಕೊಡಿ ಕೇಳಕ್ಕಾಗುತ್ತೇನು? ನನ್ ಪ್ರೀತಿ ನಾನು ಕ್ರಿಯೆ ತೋರ್ದು ಅವ್ರು ಅದನ್ನ ಆಗ್ಬೇಕು ಅಷ್ಟೇ. ಆದ್ರೆ ನಿಜವಾದ ಪ್ರೀತಿ ಇದೆಯಲ್ಲ, ಎಲ್ಲರನ್ನು ಭಿಕ್ಷೆ ಬಿಡ್ಬೇಕಾಗಿಲ್ಲ. ಕೆಲಸವನ್ನೇ ಪ್ರೀತಿಸ್ಬಿಟ್ರೆ ಕೆಲಸ ಮಾತಾಡಲ್ಲ. ಅದರಿಂದ ಬೇಡಿಕೆ, ನೀಡಿಕೆ, ಮುಂದೂಡಿಕೆ ಯಾವುದೂ ಇರಲ್ಲ. ಅದರಿಂದ ಕೆಲಸ ಮಾಡೋದ್ರಿಂದ ಪರಾವಲಂಬನೆ ಇಲ್ಲದ ಸಂತೋಷ ಕೆಲಸದಲ್ಲಿ ಸಿಗುತ್ತೆ. ಅದಕ್ಕೆ ಅದನ್ನ ಕರ್ಮಯೋಗ ಅಂತ ಕರೀತಾರೆ ಅಂತ ಹೇಳುವಂಥದ್ದು. ಆತ್ಮೀಯವೇ, ನನ್ನ ವೇಳೆ ಮುಗಿತಾ ಬಂದಿರೋದ್ರಿಂದ ಕೆಲಸದಲ್ಲಿ ಎಷ್ಟು ಅಂಶ ಇದೆ ಅಂದ್ರೆ, ನಾನು ಜಗತ್ತನ್ನೇ ಬದಲಾಯಿಸ್ತೀನಿ, ನನ್ನ ಮಕ್ಕಳನ್ನ ನಾನು ಇಷ್ಟಾಗಿ ಬೆಳೆಸ್ತೀನಿ ಅಂತ ಅನ್ನೋದು ಕನಸುಗಾರಿಕೆ ಅಂತ ಕರೀತಾರೆ. ಅದ್ರ ಹಿಂದೆ ಕನಸುಗಾರಿಕೆ ಇದೆ ಅಂತ. ನಾನ್ ತಿಳ್ಕೊತೀನಿ ಜಗತ್ ನನ್ನ ಮಗು ಹೇಗೆ ಕಲ್ತ್ಕೊಳ್ಳುತ್ತೆ ಅಂತ ತಿಳ್ಕೊಳ್ಳೋದು ಕಲಿಕೆ.
ನೋಡಿ, ಆಬ್ಜೆಕ್ಟಿವ್ ಆಗಿ ಕನಸುಗಾರಿಕೆ, ಪ್ರಪಂಚ ಬದಲಾಯಿಸ್ತೀನಿ ಅಂತ ಅನ್ನೋದು, ನಾನ್ ತಿಳ್ಕೊತೀನಿ ಅನ್ನೋದು ಕಲಿಕೆ. ಅಗತ್ಯ ಪೂರೈಸಿಕೊಳ್ತಿದ್ದೀನಿ, ನನ್ಗೆ ಬೇಕಾಗಿತ್ತು, ನಾನು ಕೆಲಸ ಮಾಡಿ ದುಡ್ಡು ಸಂಪಾದನೆ ನನ್ನ ಆಸೆ ಪೂರೈಸ್ಕೊತೀನಿ ಅನ್ನುವಂಥದ್ದು ಪೂರೈಕೆ. ಅಂದ್ರೆ ಕೆಲಸ ಕನಸುಗಾರಿಕೆಯ ಕಾರಣದಿಂದ ಆಗ್ಬೋದು, ಕಲಿಕೆಯ ಕಾರಣದಿಂದ ಆಗ್ಬೋದು, ನನ್ನ ಅಗತ್ಯಗಳನ್ನ ಪೂರೈಸ್ಕೊತೀನಿ ಅಂತ ಆಗುವ ಕೆಲಸವೂ ಉಂಟು. ಇಲ್ಲ, ಇನ್ನೊಬ್ಬರ ಅಗತ್ಯವನ್ನ ನಾನು ಪೂರೈಸ್ತೀನಿ ಅಂತ ಆದ್ರೆ ಅದನ್ನ ಸೇವೆ ಅಂತ ಕರೀತಾರೆ. ಆಮೇಲೆ ಕೆಲಸದ ಹೂಡಿಕೆ, ಕೆಲಸಕ್ಕೆ ನಾನು ನನ್ನ ಶ್ರಮ, ನನ್ನ ಸಮಯ ಎಲ್ಲ ಇನ್ವೆಸ್ಟ್ ಮಾಡಿದ್ದೀನಿ ಅಂದ್ರೆ ಅದು ವ್ಯಾಪಾರ ಆಗುತ್ತೆ. ಆದ್ದರಿಂದ ಕಲಿಕೆಯ ವ್ಯಾಪಾರವೂ ಆಗ್ಬೋದು. ಅಥವಾ ಕೆಲಸವನ್ನು ಕಲಿಕೆ ಆಗಿಸುವಿಕೆ, ಕಲಿಕೆಯೂ ಒಂದು ಕೆಲಸ, ಕೆಲಸ ಒಂದು ಕೆಲಸ ಅಂತ ಈಗ ನಮ್ ಧೋರಣೆ ಇರೋದು ಹಾಗೆ. ಅದ್ರ ಬದಲು ಅದ್ ಯಾವ ಕೆಲಸನೂ ಬರಲಿ ಅದನ್ನೇ ಕಲಿಕೆ ಆಗಿಸ್ಕೊತೀನಿ ಅಂತ ಅನ್ನುವಂಥದ್ದು ಇದೆಯಲ್ಲ, ಅದು ದೊಡ್ಡ ಚಾಲೆಂಜ್. ಎಲ್ಲ ಕೆಲಸವನ್ನು ಕಲಿಕೆ ಆಗಿಸ್ಕೊಳ್ಳೋಕೆ ಯಾರಿಗೆ ತಾಕತ್ತಿದೆಯೋ ಅವ್ರಿಗೆ ಎಲ್ಲಾ ಕೆಲಸಗಳು ಆನಂದವೇ. ಯಾಕೆಂದ್ರೆ ಅದ್ರಲ್ಲಿ ಕಲಿಕೆ, ಕೆಲಸವಲ್ಲ ಅದು ಕಲಿಕೆ ಅದು. ಹಾಗಾಗಿ ನಾವು ಒಂದು ಪ್ರಶ್ನೆ ಹಾಕೊಳ್ಳೋಣ, ಇಷ್ಟು ವರ್ಷ ನಾವೇನೇನೋ ಕೆಲಸ ಮಾಡಿದೀವಿ ಅಂತ ಹೇಳ್ಕೊತೀವಲ್ಲ, ಎಷ್ಟು ಕಲ್ತ್ಕೊಂಡಿದೀವಿ? ಅದನ್ನ ಕಲಿಕೆಯಾಗಿ ಎಷ್ಟು ದಿವಸ ಕೆಲಸ ಮಾಡಿದೀವಿ ಅಂತ ಪ್ರಶ್ನೆ ಹಾಕೊಂಡ್ರೆ, ಇಲ್ಲ ನಮ್ ಕಡೆಯಿಂದ ಏನೋ ದೋಷ ಇದೆ, ನಾನು ಕಲಿಕೆಯಾಗಿ ಮಾಡ್ಲಿಲ್ಲ, ಮಾಡ್ಬೇಕಾಗಿತ್ತು ಅಂತ ಅನ್ನುವ ಪಶ್ಚಾತ್ತಾಪ ಆಗ್ಬೋದು, ವರ್ಕ್ ಕಲ್ಚರ್ ಬರ್ಬೋದು. ಹಾಗಾಗಿ ವರ್ಕ್ ಕಲ್ಚರ್ ಬರ್ಬೇಕಾದ್ರೆ ಈ ಎಲ್ಲಾ ಸಂಗತಿಗಳು ಆಗ್ಬೇಕು. ಕೆಲಸದ ಬಗ್ಗೆ ನಮ್ಮ ಧೋರಣೆ, ಕೆಲಸವನ್ನು ಕಲಿಕೆಯಾಗಿಸುವ ತಾಕತ್ತು, ಕೆಲಸದಲ್ಲಿಯೇ ಸಂತೃಪ್ತಿ ಕಂಡುಕೊಳ್ಳುವ ಪ್ರಪಂಚದ ಹಂಗೆ ಇರೋದಿಲ್ಲ. ಅದಕ್ಕೆ ಉಪರತಿ ಅಂತ ಕರೀತಾರೆ ಯೋಗದಲ್ಲಿ. ಏನಂತ ಅಂದ್ರೆ, ಬೇರೆಯ ಹೊರ ಜಗತ್ತನ್ನ ಅವಲಂಬಿಸದೆ ನನ್ನ ಕೆಲಸದಲ್ಲಿಯೇ ನಾನು ಸಂತೋಷ ಕಂಡುಕೊಳ್ಳುವಂಥದ್ದು ಇದೆಯಲ್ಲ, ಪರಾವಲಂಬನೆಯೇ ಇಲ್ಲ, ಸ್ವಾವಲಂಬನೆ. ಅದು ಕೆಲಸವನ್ನ ಮಾಡಿ ಸಂತೋಷ ಕೊಡುವಂತ ಸ್ವಾವಲಂಬನೆ ಇದೆಯಲ್ಲ ಅದು. ಹೀಗಾಗಿ ಈ ಧೋರಣೆಗಳನ್ನ ನಾವು ಬದಲಾಯಿಸ್ಕೊಳ್ತಾ ಎಲ್ರಿಗೂ ಬದಲಾಯಿಸುವಂತ ಕೆಲಸವನ್ನ ಯಾರು ಮಾಡ್ಬೇಕು? ಕೊನೆಯ ಪ್ರಶ್ನೆ, ಯಾರು ಮಾಡ್ಬೇಕು? ಎಲ್ಲರೂ ಮಾಡಬೇಕು. ತಂದೆ ತಾಯಿಗಳು ಅಷ್ಟೇ. ಈ ಕೆಲಸದಲ್ಲಿ ನೀನ್ ಮಾರ್ಕ್ಸ್ ಬರೆದಿದ್ ಪರವಾಗಿಲ್ಲ ಬಿಡು, ನೀನ್ ಕಷ್ಟಪಟ್ಟು ಓದಿದೆಯಲ್ಲ, ಮುಂದಿನ ಸರಿ ತಗೊಳ್ಳುವಂತೆ ಅಂತ ಹೇಳ್ಬೇಕೆ ಹೊರತು ಇಷ್ಟು ನಾವ್ ಹಾಗಲ್ಲ. ಇಷ್ಟು ಕಮ್ಮಿ ಬಂದ, ನೀನ್ ನೆಟ್ ಓದಿದ್ರೆ ತಾನೆ ನಮ್ಗೆ ಅದನ್ನ ಬೈಯೋದ್ರಲ್ಲಿ ಆಸಕ್ತಿ ಹೊರತು ಕೆಲಸದ ಕಲ್ಚರ್ ಬೈದು ಬಿಟ್ರೆ ಆ ಕೆಲಸ ಇದ್ದು ಬಿಟ್ಬಿಡುತ್ತೆ ಮಗು ಅಂತ ನಮ್ಗೆ ಅನ್ಸೇ ಇಲ್ಲ. ಸೊ ಹೀಗಿರೋದ್ರಿಂದ ಇದಕ್ಕೆ ಸಮಾಜ ದೂರಕ್ಕಾಗಲ್ಲ, ಶಾಲೆ ದೂರಕ್ಕಾಗಲ್ಲ. ಸಮಾಜದಲ್ಲಿ ಕೆಲಸದ ಬಗ್ಗೆ ಮನ್ನಣೆ ಇಲ್ಲ. ಎಲ್ಲಿವರೆಗೆ ಆ ಮನ್ನಣೆ ಬರೋದಿಲ್ಲ, ನಾವು ಸುಮ್ನೆ ಬೆನ್ ತಟ್ಟು ಒಂದು ಒಳ್ಳೆ ಮಾತಾಡಿ ಒಂದ್ ಸ್ವಲ್ಪ ದಿವಸ ಕೆಲಸ ಮಾಡ್ತಿದ್ರು ಅದು ಬಹಳ ಕಾಲ ಉಳಿಯೋದಿಲ್ಲ. ಅದು ಒಂದು ಜೀವನದ ಧರ್ಮವಾಗಿ, ಕೆಲಸ ಅನ್ನೋದು ಒಂದು ಜೀವನದ ಧರ್ಮವಾಗಿ, ಅದು ಒಂದು ತಪಸ್ಸಾಗಿ ನಾವು ಕಾಣ್ಬೇಕು ಅನ್ನುವಂಥದ್ದು ಮುಖ್ಯವಾದ. ಈ ತಪಸ್ಸು ಅನ್ನೋ ಪದನೇ ತಗೊಳ್ಳಿ. ಸಿನಿಮಾಗಳಲ್ಲಿ ತಪಸ್ ಮಾಡೋದು ಅಂದ್ರೆ ಏನು? ಅವ್ನು ಕೂತ್ಕೊಂಡು ಕಣ್ಣು ಮೂಗು ಮುಚ್ಕೊಂಡ್ ಕೂತಿರ್ತಾನೆ, ಅವ್ನು ಹುತ್ತ ಬೆಳೆದ್ ಬಿಡುತ್ತೆ ಹಾಗೆ. ಆದ್ರೆ ತಪಸ್ಸು ಅನ್ನೋದು ಹಾಗೆ ಅಲ್ವೇ ಅಲ್ಲ. ತಪಸ್ಸು ಅಂದ್ರೆ ಪ್ರತಿಯೊಂದು ಕೆಲಸದಲ್ಲೂ ತನ್ನ ಗುರಿಯನ್ನೇ ಕಾಣುವಂಥದ್ದು. ಈ ಕಾಳಿದಾಸ ಪಾರ್ವತಿ ಶಿವನ ಸಲುವಾಗಿ ತಪಸ್ ಮಾಡಿದ್ರ ಬಗ್ಗೆ ತುಂಬಾ ಚೆನ್ನಾಗಿ ಬರೀತಾನೆ. ಅವಳು ಪ್ರತಿ ಗಿಡಕ್ಕೂ ನೀರ್ ಹಾಕ್ತಿದ್ಲಂತೆ, ಆ ಹೂವಿನಲ್ಲಿ ಶಿವನನ್ನು ಕಾಣೋಳಂತೆ. ಹಾಗಾಗಿ ಶಿವನನ್ನ ಅವಳು ಸುಮ್ಮನೆ ಕೂತ್ಕೊಂಡು ಎಲ್ಲದರಲ್ಲೂ ಕಾಣಲಿಲ್ಲ, ಅವಳು ಕಲ್ಪಿಸ್ಕೊಳ್ಳಿಲ್ಲ. ಭಕ್ತಿ ಅನ್ನೋದು ಕಲ್ಪನೆ ಅಲ್ಲ, ಕ್ರಿಯೆಯ ಮೂಲಕ, ನನ್ನ ನೋಡುವ ಧೋರಣೆಯ ಮೂಲಕ ನನ್ನನ್ನು ನಾನು ಸುಧಾರಿಸ್ಕೊಳ್ಳೋದು ಅಂತ. ಮುಂದೆ ಕಾಳಿದಾಸ ಹೇಳ್ತಾನೆ, ಅವಳಿಗೆ ಗಣೇಶ ಮತ್ತೆ ಷಣ್ಮುಖ ಮಕ್ಕಳು ಹುಟ್ಟಿದ್ರು ಕೂಡ ಆ ಮಕ್ಕಳಷ್ಟೇ ಪ್ರೀತಿಯಾಗಿ ತಾನು ತಪಸ್ ಮಾಡುವಾಗ ಗಿಡಗಳಿಗೆ ನೀರ್ ಹಾಕಿ ಬೆಳೆಸಿದ್ಲಲ್ಲ, ಆ ಗಿಡಗಳನ್ನ ನೋಡಿ ಸಂತೋಷ ಪಡ್ತಿದ್ಲು ಅಂತ ಬರೀತಾನೆ. ಆದ್ದರಿಂದ ತಪಸ್ಸು ಅಂದ್ರೆ ಏನ್ ಅನ್ಕೊಂಡಿದೀವಿ ನಾವು ಅಂದ್ರೆ ಎಲ್ಲಾ ಕೆಲಸ ಬಿಟ್ಟು ಕೂತ್ಕೊಳ್ಳೋದು ಅಂತ. ಆದ್ರೆ ಎಲ್ಲ ಕೆಲಸದಲ್ಲೂ ತನ್ನ ಗುರಿಯನ್ನೇ ಗುರುತಿಸುವುದು. ತಪಸ್ಸಾಗೋ ಪಕ್ಷಕ್ಕೆ ಕೆಲಸ ಯಾವುದಾದ್ರೇನು, ನನ್ನ ಗುರಿಯನ್ನ ಆ ಕೆಲಸದಲ್ಲಿ ಕಂಡುಕೊಳ್ಳುವಂತ ಮನುಷ್ಯರಿಗೆ ಎಲ್ಲಾ ಕೆಲಸದಲ್ಲೂ ತನ್ಮಯವಾಗಿ ಮಾಡಬಲ್ಲರು ಅನ್ನೋ ಮಾತು ಹೇಳ್ತಾ, ಆ ಧೋರಣೆಗೆ ವಿರುದ್ಧವಾದಂತ ವಿಚಿತ್ರವಾದಂತ ನಮ್ಮಲ್ಲಿ ಮನೋಭಾವಗಳು ಬೆಳೆದು ಬಿಟ್ಟಿರೋದ್ರಿಂದ ಈಗ ತುಂಬಾ ಕಷ್ಟ ಆಗುತ್ತೆ ಅಂತ. ಯೋಗವನ್ನು ಕುರಿತು ಕೃಷ್ಣ 6ನೇ ಅಧ್ಯಾಯದಲ್ಲಿ ಹೇಳ್ತಾನೆ, 6 ವೃಕ್ಷೋ ಮುನೇರ್ ಯೋಗಂ ಕರ್ಮ ಕಾರಣ ಉಚ್ಯತೆ. ಕೆಲಸದ ಮೂಲಕ ಯಾರು ಸಂತೃಪ್ತಿ ಕಂಡ್ಕೋತಾರೋ ಅದು ಯೋಗದ ಪ್ರಾರಂಭ ಅಂತ ಹೇಳ್ತಾರೆ. ಯೋಗಾರೂಢಸ್ಯ ತಸ್ಯ. ಹಾಗಾಗಿ ಯೋಗಾರೂಢರಾಗಿರ್ತಾರೆ, ಯೋಗ ಸಾಧನೆ ಮಾಡಿದವ್ರು ಹೆಂಗಿರ್ತಾರೆ ಅಂತಂದ್ರೆ ಕೃಷ್ಣ ಅದಕ್ಕೆ ಹೇಳ್ತಾನೆ,
ತನ್ನ ಆ ಕೆಲಸದಲ್ಲಿ ತನ್ನ ಹಸಿವೆ, ತನ್ನ ಊಟ ಎಲ್ಲ ಹೇಗೆ ಮನುಷ್ಯ ಮರಿತಾನೋ ಹಾಗೆ ಬದುಕಿನ ಕೆಲಸದಲ್ಲಿ, ಬದುಕುವ ಕೆಲಸದಲ್ಲಿಯೇ ತನ್ನ ಆಸೆಗಳನ್ನೆಲ್ಲ ಮರೆತು ತನಗೋಸ್ಕರ ಯಾವುದೋ ಒಂದು ಬರಬೇಕು ಆವಾಗ ಸಂತೋಷ ಪಡ್ತೀನಿ ಅಂತ ಕೆಲಸನ ಪೋಸ್ಟ್ಪೋನ್ ಮಾಡಿದಲೇ ನಿಷ್ಕಾಮ ಕರ್ಮ ಮಾಡ್ತಾನೋ ಅದ್ರಲ್ಲಿ ಅವನಿಗೆ ಸಂತೋಷ ಸಿಗುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಕೆಲಸದ ಬಗೆಗಿನ ಧೋರಣೆ ಬದಲಾಯಿಸ್ಕೋಬೇಕಾದ್ರೆ ಭಗವದ್ಗೀತೆ ತುಂಬಾ ಸಹಾಯಕವಾಗುತ್ತೆ. ನಮ್ಮ ಭಾರತೀಯ ಸಾಹಿತ್ಯದಲ್ಲಿ ಬೇರೆ ದೇಶಕ್ಕಿಂತ ಹೆಚ್ಚಿಗೆ ಕೆಲಸವನ್ನ ಮಾಡುವಾಗ ನಮ್ಮ ಧೋರಣೆ ಬದಲಾಯಿಸ್ಕೊಳ್ಳೋದ್ರ ಬಗ್ಗೆ ಹೆಚ್ಚು ಕಡಿಮೆ ಎಲ್ಲ ಸಾಹಿತ್ಯ, ದಾಸ ಸಾಹಿತ್ಯ, ವಚನ ಸಾಹಿತ್ಯ, ಭಾವಗೀತೆಗಳು ಎಷ್ಟು ಚೆನ್ನಾಗಿ ನಮ್ಮ ಭಯವನ್ನ ನೀಗಿಸಿ ಕೆಲಸ ಮಾಡು ಅಂತ ಹೇಳುತ್ತೆ ಅಂದ್ರೆ, ಕೆ ಎಸ್ ನರಸಿಂಹಸ್ವಾಮಿ ಅವರ ಕವನ ಹೊಂದಿದೆ, ಅಲ್ಲೋಲ ಕಲ್ಲೋಲವಾದ ಸಾಗರದಲ್ಲಿ ನಾನು ಸಾಗರ ಬಿದ್ದು ದಾಟಬಲ್ಲೆ. ನಾನು ಪ್ರಯತ್ನ ಪಡ್ತೀನಿ, ನಾನು ದಾಟ್ತೀನಿ, ಕಷ್ಟ ಬರುತ್ತೆ ಅಂತ. ಆದ್ದರಿಂದ ಆಸೆ ಮತ್ತು ಭಯ ಕೆಲಸಕ್ಕೆ ಅಡ್ಡಿಯಾಗಿದೆ ನಮ್ಮ ಸ್ವಭಾವದಲ್ಲಿ. ಆದ್ರೆ ಅದೇ ಅಡ್ಡಿಯನ್ನೇ ನಾವೇನ್ ಮಾಡ್ಬೇಕು ಅಂದ್ರೆ ಅನುಕೂಲಕರವಾದಂತಹ ಸಂಗತಿಯಾಗಿ ಮಾಡಿ ಕೆಲಸದಲ್ಲಿಯೇ ಆಸೆ, ಕೆಲಸದಲ್ಲಿಯೇ ಭಯ ನಿವಾರಣೆ ಮಾಡ್ಕೊಳ್ಳುವಂತಹ ಧೋರಣೆ ಮಾಡಿದಾಗ ಕೆಲಸದ ಪ್ರೀತಿ ಹೆಚ್ಚಾದೀತು ಅಂತ ಅನ್ನೋದನ್ನ ಹೇಳ್ತಾ ಇಷ್ಟೊತ್ತು ಈ ವಿಷಯದ ಬಗ್ಗೆ ಪಾಲ್ಗೊಂಡ ನಿಮ್ಮೆಲ್ಲರಿಗೂ ಉಳಿಸಿ ನಿಮ್ಮ ಪ್ರತಿಕ್ರಿಯೆ ಪ್ರಶ್ನೆಗಾಗಿ ಕಾಯ್ತಾ ಇದ್ದೇನೆ. ಮುಂದಿರುವಂತಹ ನಂಬಿಕೆ ಅನ್ನೋ ವಿಷಯ, ನಂಬಿಕೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಸರಳವಾಗಿ ಕಾಣುತ್ತೆ, ಆದ್ರೆ ಅದರಲ್ಲಿ ಇರೋ ಗೋಜಲುಗಳು ತುಂಬಾ ಇದೆ. ಅದನ್ನ ನೋಡೋಣ, ಎಲ್ಲದರಲ್ಲೂ ನಮ್ಮ ಆಲೋಚನೆ ಟಾರ್ಚ್ ಹಾಕಿ ನೋಡೋಣ. ಅಲ್ಲಿ ಏನಲ್ಲಿ ದಾರ ಇದೆಯೋ, ಹಾವಿದ್ಯೋ, ಹಲ್ಲಿ ಇದೆಯೋ, ಚೇಳಿದ್ಯೋ ನೋಡೋಣ ಅನ್ನುವ ಧೋರಣೆಯಿಂದ ನಾವು ಈ ಯಾವುದು ಜಾಲನ್ಯಾಸವನ್ನ ಮುಂದುವರಿಸಬಹುದೇನೋ ಅಂತ ಅನ್ಕೊಂಡು ಈಗ ತಮ್ಮ ಪ್ರತಿಕ್ರಿಯೆಗೆ ನಾನು ಕಾಯ್ತಾ ಇದ್ದೀನಿ. ನೋಡಿ, ಏಕಾಗ್ರತೆ ಬಹಳ ಹೊತ್ತಿರೋಲ್ಲ. 5ನೇ ಬದಕ್ಕೆ ಜನ ತುಂಬಾ ಕಮ್ಮಿ ಆಗ್ಬಿಟ್ರು. ಮೊದಲನೇ 2ನೇದನ್ನ 160 ಜನ ನೋಡಿದ್ರು, ಮೊದಲನೇದು 30 ಜನ ನೋಡಿದ್ರು. ಇವತ್ತು ಈಗಿರೋದೇ 16, ಇದನ್ನ ಇನ್ನು ಹೆಚ್ಚು ಜನ ನೋಡುವುದಿಲ್ಲ. ಹಂಗಾಗಿ ನಮ್ಗೆ ಏನಾಗಿದೆ ಅಂದ್ರೆ ಯಾವುದೇ ಕೆಲಸದಲ್ಲಿ ಬಹಳ ಹೊತ್ತು ಏಕಾಗ್ರತೆ ಮಾಡೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ವಿ. ಅದು ಸಮಸ್ಯೆ. ಇಲ್ಲಿ ಬಿಡಿ, ಈಗ ನಾನು ಯಾರನ್ನು ದೂರೋದಲ್ಲ, ಈಗ ನಿಮ್ಮ ಪ್ರತಿಕ್ರಿಯೆಗೆ ಕಾಯ್ತಾ ಇದ್ದೀನಿ. ಪ್ರತಿಕ್ರಿಯೆ ಅಥವಾ ಪ್ರಶ್ನೆ? ನಮಸ್ಕಾರ ಸರ್. ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ಸರ್ ಕೆಲಸದ ಬಗ್ಗಿನ ತಮ್ಮ ಆ ಒಂದು ವಾಗ್ದಾರಿ. ಸರ್, ಕೆಲಸ ಮಾಡುವಾಗ ಆಗುವಂತ ಮನಸ್ಸಿನ ಮೇಲೆ ಬೀರ್ತಕ್ಕಂತ ಪರಿಣಾಮದಿಂದಾಗಿ ಅದು ಸುಲಭ ಅಥವಾ ಕಷ್ಟ ಅನ್ನೋದು ನಿರ್ಧಾರವಾಗುತ್ತೋ ಹೇಗೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಮನಸ್ಸಿನ ಮೇಲೆ ಅಂದ್ರೆ ಯಾರ ಮನಸ್ಸಿನ ಮೇಲೆ? ಎಲ್ಲರ ಮನಸ್ಸಿನ ಮೇಲೂ ಪ್ರಭಾವ ಬೀರುತ್ತೆ. ಈಗ ಹುಡುಗ ಚೆನ್ನಾಗಿ ಡ್ರಿಲ್ ಮಾಡ್ತಾ ಇದ್ರೆ ನೋಡಿದ್ರೆ ನಮಗೂ ಸಂತೋಷ ಆಗುತ್ತೆ. ಹಾಗಾಗಿ ನಾವು ಮಾಡುವ ಕೆಲಸ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಆಗುತ್ತೆ, ಹಾಗೆ ಜಗತ್ತಿನ ಅನೇಕರ ಮನಸ್ಸಿನ ಮೇಲೆ ಪ್ರಭಾವ ಆಗುತ್ತೆ. ಬದಲಾವಣೆ ಬರ್ಬೇಕಾದ್ರೆ ನಾವು ಕೆಲಸ ಮಾಡುವಾಗ ನಮ್ಮ ಮನಸ್ಸಿನ ಮೇಲಾದಂತ ಬದಲಾವಣೆಯನ್ನ ಗಮನಿಸ್ತಾ ಹೋದ್ರೆ ನಮ್ಗೆ ಹೌದಪ್ಪ, ಈ ಕೆಲಸ ಮಾಡಿದ್ರಿಂದ ನಾನು ಬೆಳೀತಾ ಇದ್ದೀನಿ ಅನ್ನೋದು ಗೊತ್ತಾದ್ರೆ ಅವಾಗ ಕೆಲಸದ ಸ್ವರೂಪವೂ ಬದಲಾಗುತ್ತೆ, ನಮ್ಮ ಸ್ವರೂಪವೂ ಬದಲಾಗುತ್ತೆ. ಅದರಿಂದ ನೀವು ಮನಸ್ಸು ಅಂತ ಒಂದು ಪದದಲ್ಲಿ ಹೇಳಿದ್ದನ್ನ ನಾನು ಸಬ್ಜೆಕ್ಟಿವ್ ಆಗಿ ತಗೋಬೇಕು, ಆಬ್ಜೆಕ್ಟಿವ್ ಆಗಿ ತಗೋಬೇಕು. ಆಬ್ಜೆಕ್ಟಿವ್ ಆಗಿ ತಗೊಂಡು ಎಲ್ರಿಗೂ ಇಷ್ಟು ಪರಿಣಾಮ ಬೀರ್ತಂದ್ರೆ ಈ ಜಾತಿ ಜನ ಮೇಲೆ ಪರಿಣಾಮ ಬೀರ್ಲಿಲ್ಲ ಅಂತ ಕೆಲಸ ಉತ್ಸಾಹ ಹೋಗುತ್ತೆ. ನನ್ನ ಮನಸ್ಸಿನ ಮೇಲೆ ಆ ಪರಿಣಾಮವನ್ನ ನಾನು ಮಾಡಿದ್ ಹೇಗಾಯ್ತು ಅಂತ ಅನ್ನೋದು ನೋಡಿದ್ರೆ ಮಾಡುವ ಉತ್ಸಾಹ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಹೇಳಿದೆ ಅಂತ ಕಾಣುತ್ತೆ. ನಿಧಾನಕ್ಕೆ ಆಲೋಚನೆ ಮಾಡಿ. ಮುಂದಿನ ಪ್ರಶ್ನೆ, ಪ್ರತಿಕ್ರಿಯೆ. Hello, Namaste. ನಮಸ್ತೆ, ಹೇಳಿ ಸರ್. One of my observation is like this. Sir, you spoke very well. During your talk, I just remembered while working, I had plenty of friends. After retirements, later the time spent in retirement, lesser the number of friends. And almost when the senior people reach their advanced stage, they have 0 friends. So therefore, my conclusion is work gives lot of friends. That's my observation after listening to your talk. It was very nice. Thank you. Thanks a lot. Working leads to friendship not only with the people,
ಇಟ್ ಬ್ರಿಂಗ್ಸ್ ಫ್ರೆಂಡ್ಶಿಪ್ ವಿತ್ ನೇಚರ್. ಯಾಕೆಂದ್ರೆ ನಾವು ಎಲ್ಲ ಕೆಲಸವೂ ಪ್ರಕೃತಿಯ ಸಂಪರ್ಕದಲ್ಲೇ ಮಾಡ್ಬೇಕಲ್ವಾ. ಅದರಿಂದ ನಮ್ಮ ಫ್ರೆಂಡ್ಶಿಪ್ ವಿತ್ ನೇಚರ್ ಆಲ್ಸೋ ಇಟ್ ವಿಲ್ ಇನ್ಕ್ರೀಸ್. ಫ್ರೆಂಡ್ಶಿಪ್ ವಿತ್ ಸೊಸೈಟಿ ವಿಲ್ ಇನ್ಕ್ರೀಸ್, provided we view work as a source of getting a good bonding between society and people. ನಾವು ಒಂದು ಪ್ರಾಣಿ ಸಾಕಿದ್ರು ಕೂಡ ಎಷ್ಟು ಅದ್ರ ಅದನ್ನ ಪ್ರೀತಿಯಾಗಿ ಮಾಡಿ ಅವ್ರಿಗೂ ಅದಕ್ಕೆ ಸರಿಯಾಗಿ ಊಟ ಹಾಕಿ ಎಲ್ಲ ಮಾಡಿ ನೋಡ್ಕೊಂಡ್ರೆ ಅವಾಗ ಬಾಂಡಿಂಗ್ ಬೆಳೆಯುತ್ತೆ. ಸೊ ಎವ್ರಿ ಬಾಂಡಿಂಗ್ ಡಿಪೆಂಡ್ಸ್ ಅಪಾನ್ ವರ್ಕ್. ಅವಾಗ ಕೆಲಸದ ಪ್ರೀತಿ ಬರುತ್ತೆ. ನಿಮ್ಮ ಅಬ್ಸರ್ವೇಷನ್ ತುಂಬಾ ಚೆನ್ನಾಗಿದೆ, ಧನ್ಯವಾದಗಳು. ನಾನು ಅದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದೆ ಅಷ್ಟೇ. ಸರ್ ತುಂಬಾ ಚೆನ್ನಾಗಿತ್ತು. ಮುಂದಿನ ಹೇಳಿ ಸರ್, ಇದು ವಿಯೆಟ್ನಾಮಿನ ಒಬ್ಬರು ಧರ್ಮಗುರು ತಿಚ್ ನ್ಯಾತ್ ಹ್ಯಾನ್ ಅಂತೇಳಿ ಅವರು ಈ ಮೈಂಡ್ಫುಲ್ನೆಸ್ ಅಂತೇಳಿ ಹೇಳ್ತಾರೆ. ಅಂದ್ರೆ ಯಾವುದೇ ಕೆಲಸ ಮಾಡಿದ್ರು ಏನಂತ ಕೇಳಿಸ್ತಿಲ್ಲ. ಹೌದು ಮೈಂಡ್ಫುಲ್ನೆಸ್ ಹೇಳ್ತಾರೆ. ಬೌದ್ಧ ಧರ್ಮದಲ್ಲಿ ಇನ್ಫ್ಯಾಕ್ಟ್ ಮೈಂಡ್ಫುಲ್ನೆಸ್ ಇಸ್ ನಥಿಂಗ್ ಬಟ್ ಕೆಲಸದ ಪ್ರೀತಿ. ಆ ಕೆಲಸದ ಪ್ರೀತಿಯಿಂದ ನಾನು ಆಗುವ ಬದಲಾವಣೆಗಳನ್ನ ವಾಚ್ ಮಾಡ್ತಾ ಹೋಗೋದೇ ಮೈಂಡ್ಫುಲ್ನೆಸ್. ಅಂದ್ರೆ ಏಕಾಗ್ರತೆ ಆಗ್ಬೇಕಾದಾಗ ನಾನು ಮಾಡುವ ಕೆಲಸ ನನ್ನ ಮೇಲೆ ಏನ್ ಪರಿಣಾಮ ಬೀರ್ತಿದೆ ಅನ್ನುವಂಥದ್ದನ್ನ ಪ್ರಜ್ಞಾಪೂರ್ವಕವಾಗಿ ಮಾಡೋದೇ ಮೈಂಡ್ಫುಲ್ನೆಸ್. ಅದಕ್ಕೆ ಇನ್ನೊಂದು ಪದ ಹೆಸರು ಕೊಟ್ಟಿದ್ದಾರೆ ಅಷ್ಟೇ. ಭಗವದ್ಗೀತೆಯಲ್ಲಿರೋದು ಅದೇ. ಅದಕ್ಕೆ ಈ ಧರ್ಮಗಳಲ್ಲಿ ಕಚ್ಚಾಟ ಮಾಡ್ತಾರಲ್ಲ, ಶಬ್ದಗಳು ಬೇರೆ ಅಷ್ಟೇ, ಅದ್ರ ಆಶಯ ಒಂದೇ. ಅವ್ರು ಬೇರೆ ಭಾಷೆಯಲ್ಲಿ ಹೇಳಿದ್ರೆ ಇದೇನೋ ಬೇರೆ ಅಂತ ಅನ್ನಿಸ್ಬಿಡುತ್ತೆ ಅಷ್ಟೇ. ನಿಧಾನವಾಗಿ ವಿಶ್ಲೇಷಣೆ ಮಾಡಿದ್ರೆ ಮೈಂಡ್ಫುಲ್ನೆಸ್ ಅಂದ್ರೆ ಏನು, ಏಕಾಗ್ರತೆ ಅಂದ್ರೆ ಏನು? ಏಕಾಗ್ರತೆ ಅಂದ್ರೆ ಒಂದು ವಿಷಯದ ಬಗ್ಗೆ ಫೋಕಸ್ ಮಾಡುವಂಥದ್ದು. ಆ ಒಂದು ವಿಷಯ ನನಗಾಗ್ತಿರೋ ಬದಲಾವಣೆ, ನಾನು ಕೆಲಸ ಮಾಡ್ತಿರುವಾಗ ನನ್ನಲ್ಲಿ ಆಗ್ತಿರೋ ಬದಲಾವಣೆನೇ ಮೈಂಡ್ಫುಲ್ನೆಸ್. ಐ ಥಿಂಕ್ ಐ ಹ್ಯಾವ್ ಆನ್ಸರ್ಡ್ ಯುವರ್ ಕ್ವಶನ್. ನೀವು ಹೇಳಿದ್ ಕರೆಕ್ಟು. ಎಲ್ಲಾ ಧರ್ಮದವರು ಮೈಂಡ್ಫುಲ್ನೆಸ್ ಹೇಳ್ತಾರೆ, ಜೈನರು ಹೇಳ್ತಾರೆ, ಬೌದ್ಧರು ಹೇಳ್ತಾರೆ. ಅದಕ್ಕೆ ಹೇಳಿದ್ನಲ್ಲ, ಧರ್ಮದ ಕಿತ್ತಾಟ ಆಚರಣೆ ಕುರಿತಂತದ್ದು, ತತ್ವ ಕುರಿತಂತೆ ಭಿನ್ನಾಭಿಪ್ರಾಯಗಳೇ ಇಲ್ಲ. ಈ 9 ಗಂಟೆ ಈಗ ಯಾವ ಪ್ರಶ್ನೆ ಇದ್ರೆ ಮುಗಿಸ್ಬೋದು, ಅಥವಾ ಪ್ರತಿಕ್ರಿಯೆ ಪ್ರಶ್ನೆ ಇನ್ನು ಯಾರು ಮಾಡಿದ್ರೆ ತುಂಬಾ ಸಂತೋಷ. ಅವಾಗ ನನ್ಗೆ ದೊಡ್ಡ ಗುರುದಕ್ಷಿಣೆ ಕೊಟ್ಟಾಗತ್ತೆ, ನನ್ ಗುರು ಅಂತ ನೀವು ಅನ್ಕೊಂಡ್ರೆ. ಅಥವಾ ಈಗಿನ ಭಾಷೆಯಲ್ಲಿ ಹೇಳಿದ್ರೆ ದೊಡ್ಡ ಶುಲ್ಕ ಕೊಟ್ಟಾಗತ್ತೆ. ನಿಮ್ಮ ಮಾತು ನನ್ಗೆ ಅಷ್ಟು ಪ್ರೀತಿ. ಮಕ್ಕಳು ತಪ್ಪು ಮಾತಾಡ್ತಾರೆ ಅಂತ ಅಪ್ಪ ಅಮ್ಮ ಮಕ್ಳಿಗೆ ಕೆನ್ನೆ ಹೊಡೆಯುವುದಿಲ್ಲ, ಮಕ್ಕಳು ಮಾತಾಡಕ್ ಶುರು ಮಾಡಿದ್ರಲ್ಲ ಅಂತ ಸಂತೋಷ ಪಡ್ತಾರೆ. ಹಾಗೆ ನಿಮ್ಮ ಮಾತು ನನಗೆ ಅಮೃತ. ನಮಸ್ತೆ ಗುರುಗಳೇ. ಹೇಳಿ ವಿದ್ಯಾಸಾಗರ್. ಈಗ ಒಂದು ನನಗೆ ಒಂದು ಸಂದೇಹ. ಹೇಳಿ. ಈ ವೈಯಕ್ತಿಕ ನೆಲೆಯಲ್ಲಿ ಕೆಲಸವನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಮ್ಮದೇ ಆದ ಒಂದು ದೃಷ್ಟಿಕೋನದಿಂದ ತೊಡಗಬಹುದು. ಈ ಕೆಲವೊಂದು ಕೆಲಸಗಳನ್ನ ಸಾಮೂಹಿಕವಾಗಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಯಾವ ರೀತಿ ನಾವು ಗುರಿಯತ್ತ ಸಾಗಬೇಕು ಸರ್? ಅದರ ಸ್ವಲ್ಪ ಅದು ಸಾಮೂಹಿಕವಾಗಿ ಮಾಡುವಾಗ 3 ಅಂಶಗಳನ್ನ ನಾವು ಪಾಲಿಸಬೇಕಾಗುತ್ತೆ. ಮೊದಲನೇದು, ಆ ಸಮೂಹದಲ್ಲಿ ಯಾರ್ಯಾರು ಭಾಗವಹಿಸ್ತಾರೋ ಅವ್ರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೋಬೇಕಾಗುತ್ತೆ. ಒಂದು ಕನ್ನಡದಲ್ಲಿ ಒಬ್ಬ ಕವಿ ಬರೆದರೆ, ಕನಸ ಮಾರುವ ಚೆಲುವ ಅಂತ. ಹಾಗೆ ನಾವು ನಾನ್ ಹೀಗಿರ್ತೀನಿ ಅನ್ನೋ ಕನಸಲ್ಲ, ಕೆಲಸ ನಾವು ಹೀಗಾಗ್ಲಿ ಅನ್ನುವಂತ ಕನಸು. ಆದ್ರಿಂದ ಆ ಕನಸನ್ನ, ಆ ಸಂಬಂಧ ಚೆನ್ನಾಗಿಟ್ಕೊಳ್ಳೋದ್ರ ಜೊತೆಗೆ ಕೆಲಸದ ಕನಸನ್ನ ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಟಾಗ ದೇ ಗೆಟ್ ಮೋಟಿವೇಟೆಡ್. ಸೊ ಟೀಮ್ ಎಫರ್ಟ್ ಅಲ್ಲಿ ಮೋಟಿವೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಇಂಟರ್ ರಿಲೇಷನ್ ಇಸ್ ಮಚ್ ಮೋರ್ ಇಂಪಾರ್ಟೆಂಟ್. ಯಥಾ ಪ್ರಕಾರ ಮೈಂಡ್ಫುಲ್ನೆಸ್ ಮತ್ತೆ ನಾವು ಮಾಡಿದಿರೋ ಕೆಲಸ ಬೇರೆಯವ್ರಿಗೂ ಮಾದರಿಯಾಗುವ ಹಾಗೆ ಮಾಡೋಣ ಅನ್ನುವಂತ ಒಂದು ಉತ್ಸಾಹ ಇದೆ. ಉತ್ಸಾಹ ಒಂದು ಮೈಂಡ್ಫುಲ್ನೆಸ್, ಎಂಥೂಸಿಯಾಸಮ್ ಅಂಡ್ ಬಾಂಡಿಂಗ್ ಬಿಟ್ವೀನ್ ದಿ ಪೀಪಲ್ ಹೂ ವರ್ಕ್ ಮ್ಯೂಚುಯಲಿ ಸಪೋರ್ಟಿಂಗ್ ಈಚ್ ಅದರ್. ಈ 3 ಮಾಡಿದ್ರೆ ಟೀಮ್ ವರ್ಕ್ ಆಗುತ್ತೆ. ಇಲ್ಲಿ ನಾವು ಸುಮ್ಮನೆ ಹೇಳ್ಬಿಟ್ಟ ತಕ್ಷಣ ಮೋಟಿವೇಟ್ ಆಗ್ಬಿಡುದಿಲ್ಲ. ಮೋಟಿವೇಟ್ ಮಾಡೋದ್ರಿಂದ ಅಷ್ಟು ಸುಲಭ ಅಲ್ಲ. ನಿಜ ಗುರುಗಳೇ, ಇದು ಒಂದು ಬಹಳ ಸವಾಲಿನ ಕೆಲಸ. ಧನ್ಯವಾದಗಳು. ಹೌದು, ಥ್ಯಾಂಕ್ ಯು ಸರ್. ತುಂಬಾ ಜವಾಬ್ದಾರಿಯ ಪ್ರಶ್ನೆ ಕೇಳಿದ್ರಿ ವಿದ್ಯಾಸಾಗರ್ ಅವರು. ಅದು ನಾನೇ ಹೇಳ್ಬೇಕಾಗಿತ್ತು. ಆಕ್ಚುಲಿ ಈಗ ಇವತ್ತಿನ ವ್ಯವಸ್ಥೆ ಹೇಗಿದೆ ಅಂದ್ರೆ ಯಾವ ಕೆಲಸನೂ ಒಬ್ಬನೇ ಮಾಡಕ್ಕಾಗಲ್ಲ.
ಬೆಂಬಲದಿಂದಲೇ ಮಾಡ್ಬೇಕಾಗುತ್ತೆ. ಅದರಿಂದ ನೀವು ಹೇಳಿದ್ದು ಬಹಳ ಪರ್ಟಿನೆಂಟ್ ಕ್ವಶನ್. ಆದ್ರೆ ಯಾರೇನಾರು ಮಾಡ್ಕೊಂಡು ಹೋಗ್ಲಿ, ನನ್ ಕೆಲಸ ನಾ ಮಾಡ್ಬಿಡ್ತೀನಿ ಅನ್ನುವಂತ ಐಸೋಲೇಟೆಡ್ ಆಟಿಟ್ಯೂಡ್ ಇಂಡಿಯಾದಲ್ಲಿ ತುಂಬಾ ಜಾಸ್ತಿ ಬೇರೆ ಕಡೆಗಿಂತ. ಒಬ್ಬ ದಾರ್ಶನಿಕ ಹೇಳ್ತಾನೆ, ಭಾರತೀಯರು ತುಂಬಾ ಬುದ್ಧಿವಂತರು, ಆದ್ರೆ ಸಾಮೂಹಿಕವಾದ ಕೆಲಸ ಮಾಡೋದ್ರಲ್ಲಿ ಅವ್ರು ತುಂಬಾ ದಡ್ರು. ಯಾಕೆಂದ್ರೆ ಅವ್ರಿಗೆ ಎಲ್ಲರನ್ನೂ ಒಟ್ಟಿಗೆ ವಿಶ್ವಾಸಕ್ಕೆ ತಗೊಂಡು ಮುಂದಕ್ಕೆ ಹೋಗಿ ಬರೋಲ್ಲ ಅನ್ನೋ ಮಾತನ್ನ ಅವನು 3-4 ಉದಾಹರಣೆ ಕೊಟ್ಟು ಹೇಳ್ತಾನೆ. ಇದನ್ನ ನಾನೇ ಹೇಳ್ಬೇಕಾಗಿತ್ತು, ಅದನ್ನ ಬಿಟ್ಟಿದ್ದು ಇಲ್ಲ, ಅದು ಬಹಳ ಕಾಡಿದ ಸಮಸ್ಯೆ. ಇಲ್ಲ ಸರ್, ತುಂಬಾ ಜವಾಬ್ದಾರಿಯಾದ ಪ್ರಶ್ನೆ. ಈ 5 ಉಪನ್ಯಾಸ ಮಾಡಿದ ಆಯಾಸ ಎಲ್ಲ ನೀವು ಒಂದು ಪ್ರಶ್ನೆ ಕೇಳ. ಅಯ್ಯೋ ಅಯ್ಯೋ ಅಯ್ಯೋ, ತುಂಬಾ ಧನ್ಯವಾದಗಳು. ಇಲ್ಲ ನಾನು ಹೇಳ್ಬೇಕಾಗಿತ್ತಲ್ಲ, ಈಗಿನ ವ್ಯವಸ್ಥೆಯಲ್ಲಿ ಕೆಲಸ ಒಬ್ಬನೇ ಮಾಡಕ್ ಆಗಲ್ಲ, ಯಾವ ಕನಸನ್ನು ಪೂರೈಸ್ಕೊಳಕ್ ಆಗಲ್ಲ. ಅವಾಗ ಇನ್ನೊಬ್ಬರ ಬೆಂಬಲ ಬೇಕೇ ಬೇಕು. ಅವ್ರನ್ನ ಗುಡ್ ಹ್ಯೂಮರ್ ಅಲ್ಲಿ ಇಟ್ಕೊಳ್ಳುವಂಥದ್ದು ತುಂಬಾ ಮುಖ್ಯವಾದಂತ. ಇದನ್ನೇ ನಾನು ನಿರೀಕ್ಷೆ ಮಾಡೋದು ನಮ್ ಕಡೆಗಿಂದ. ಇನ್ನೊಂದಿಷ್ಟು ಮೆರಿಟ್ ಸಿಕ್ಕಿದಾಗ ಆಯ್ತಲ್ಲ. ಅಯ್ಯೋ, ಧನ್ಯವಾದಗಳು ಸರ್, ಧನ್ಯವಾದಗಳು. ತಮ್ಮ ಆಶೀರ್ವಾದ ಇರಲಿ ಸರ್. ಥ್ಯಾಂಕ್ ಯು. ಇಬ್ರು ಅವರದ್ದಾದ್ಮೇಲೆ ಸೋಮಶೇಖರ್ ಅವರು. ಓಕೆ ಸರ್, ಅನಲೈಸ್ ಮಾಡಿ ತುಂಬಾ ಚೆನ್ನಾಗಾಯ್ತು ಸರ್. ನಾನು ಹಾಗೇ ಬಹಳ ಆನಂದ ಪಡ್ತಾ ಇದ್ದ. ಯಾಕಂದ್ರೆ ಇದು ಅಷ್ಟೊಂದು ದೀರ್ಘವಾಗಿ ಹೋಗುತ್ತೆ ಅಂತ ನನಗೆ ಅಂತ ಇರ್ಲಿಲ್ಲ. ನೀವು ಬಿಡಿಸಿ ಹೇಳಿದ್ದು ಬಹಳ ಸಂತೋಷ ಆಯ್ತು ಸರ್. ನಿಜವಾಗಿ ಅದನ್ನ ಆನಂದ. ಧನ್ಯವಾದಗಳು ಶರಣಪ್ಪ ಅವರು. ಥ್ಯಾಂಕ್ ಯು ಸರ್. ನಮಸ್ತೆ. ಈಗ ಮನರಂಜನೆ, ಕೆಲಸದಲ್ಲಿ ಮನರಂಜನೆ ಇದ್ರೆ ಮನವಿಟ್ಟು ಕೆಲಸ ಮಾಡ್ಬೋದು, ಕೆಲಸ ಆಗುತ್ತೆ ಅಂತಂದು ಒಂದು ಪ್ರಸ್ತಾಪ ಆಯ್ತು ಸರ್. ಈಗ ವಿದ್ಯಾಸಾಗರ್ ಸರ್ ಹೇಳಿದ್ರು ಸಾಮೂಹಿಕವಾಗಿ ಕೆಲಸ ಹೇಗ್ ಮಾಡಬಹುದು, ಅದನ್ನ ಹೇಗ್ ಮನವಿಟ್ಟು ಮಾಡ್ಬೋದು ಅಂತಂದು. ಇದಕ್ಕೊಂದು ಉದಾಹರಣೆ ಅಂದ್ರೆ, ಈ ಹೊಲಗಳಲ್ಲಿ ಕೆಲಸ ಮಾಡುವಾಗ ಈಗ ಭತ್ತ ನಾಟಿ ಮಾಡ್ಬೇಕಾದ್ರೆ ಲೇಡೀಸ್ ಎಸ್ಪೆಷಲಿ ಅವ್ರು ಹಾಡ್ತಾ ಕೆಲಸ ಮಾಡ್ತಾರೆ. ಅದು ಬಹಳ ಸೂಕ್ತವಾದ ಉದಾಹರಣೆ ಅನ್ಸುತ್ತೆ ಸರ್. ಅಲ್ಲಿ ಮನವಿಟ್ಟು ಕೆಲಸನೂ ಆಗಿರುತ್ತೆ, ಮನೋರಂಜನೆ ಸಿಗುತ್ತೆ ಸರ್. ಮನೋರಂಜನೆ ಆಯಾಸನೇ ಗೊತ್ತಾಗಲ್ಲ, ಆಡೋ ಸಂಭ್ರಮದಲ್ಲಿ ಆಯಾಸ ಗೊತ್ತಾಗೋದಿಲ್ಲ. ತುಂಬಾ ಚೆನ್ನಾಗಿ ಉದಾಹರಣೆ ಕೊಟ್ರಿ ಶರಣಪ್ಪ, ತುಂಬಾ ಚೆನ್ನಾಗಿದೆ. ಆಮೇಲೆ ಇನ್ನೂ ಒಂದು ಅಂಶ ಏನಪ್ಪಾ ಅಂತಂದ್ರೆ, ಈ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ, ಇದೆಲ್ಲ ಹೇಗೆ ಹಿಂದಕ್ಕೆ ಸರಿತಾ ಇದೆ ಅನ್ನೋದು ನೋಡಿದಾಗ ಗಾಬರಿ ಆಗುತ್ತೆ. ಮುಂದೆ ಸಮಾಜ ಹೇಗಪ್ಪ ಉಳಿಯೋದು ಅಂತ. ಅದಕ್ಕೋಸ್ಕರ ನಾನು ಹೆಚ್ಚು ವಿಸ್ತಾರವಾಗಿ ಇಷ್ಟೆಲ್ಲ ಹೇಳ್ಬೇಕಾದಂತ ಉದ್ದೇಶದಿಂದ ಈ ವಿಷಯ ಆಯ್ಕೆ ಮಾಡಿದೆ. ತಾವು ಎಲ್ಲರೂ ಕೂಡ ಮೊದಲನೇ ಆಯ್ಕೆಯನ್ನ ಕೆಲಸದ ಪ್ರೀತಿಗೆ ಕೊಟ್ಟಿದ್ರಿಂದ ನನಗೆ ಇನ್ನೂ ಅದಕ್ಕೆ ಬೆಂಬಲ ಕೊಟ್ಟ ಹಾಗಾಯ್ತು. ಈಗ ನೀವು ಹೇಳಿದ್ರಲ್ಲ, ಅದರ ಉದಾಹರಣೆಗಳು ತಗೊಂಡಾಗ ಕೆಲಸದ ಧೋರಣೆ ನೋಡಿ, ಮೊಸರು ಕಡಿಬೇಕಾದ್ರೆ ಹೆಣ್ಮಕ್ಳು ಕಡೆದಳೆ ಮೊಸರ ಕಮಲನ ಏನೇ ಅಂತ ಹಾಡು ಹೇಳ್ಕೊಂಡು ಮಾಡೋದು. ಈಗ ಹಾಡಿನ ಭಾವನೆ ಆಗ್ಲಿ, ಹಾಸ್ಯದ ಧೋರಣೆ ಆಗ್ಲಿ ಏನೂ ಇಲ್ಲ, ಕೆಲಸ ಅಷ್ಟೇ. ಅಷ್ಟು ಶುಷ್ಕವಾಗಿ ಹೋಗ್ತಾ ಇತ್ತು. ಥ್ಯಾಂಕ್ ಯು ಸರ್. Professor, The last but not least is your interesting short story of whitewashing. Excellent, very brief and very funny and really enjoyable. Thanks a lot for the gift. Thank you. ಎರಡಿದೆ ನಮ್ಮ ಮುಂದಿನ ವಾರ. ನಂಬಿಕೆಯನ್ನ ಮಾಡುವಂಥದ್ದೊಂದು, ವರಮಹಾಲಕ್ಷ್ಮಿ ವ್ರತದ ಬಗೆಗೆ ಕೂಡ ನಾವು ಇನ್ನೊಂದು ಲೀಲಾಜಾಲ ನ್ಯಾಸದಲ್ಲಿ ಎಂತದಪ್ಪ ಅದು ಲೀಲಾಜಾಲ ಎಂತದು ಪರ್ವ ಲೀಲಾಜಾಲ ಪರ್ವನೋ ಏನೋ ಒಂದು ಮಾಡ್ತಾ ಇದ್ದೀವಿ. ಅದ್ರಲ್ಲಿ 6 ಹಬ್ಬಗಳ ಕುರಿತು ಬಗ್ಗೆ ಮಾತಾಡಿದ್ದಾಗಿದೆ. 7ನೇದು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ನಾನು ರೆಡಿಯಾಗಿದ್ದೀನಿ. ಯಾವತ್ತಾರು ಡೇಟ್ ಸಿಕ್ಕಿದ್ರೆ ಅದನ್ನ ಮಾಡೋಣ. ಇಲ್ಲದೇ ಇದನ್ನ ಮುಂದಿನ ಭಾನುವಾರ ನಂಬಿಕೆ ಮೇಲೆ ನಾನು ಸಿದ್ಧವಾಗಿ ಬರ್ತೀನಿ. ಮುಗಿಸ್ಬೋದು ಅಂತ ಕಾಣುತ್ತೆ ಗಣೇಶ್. ಎಲ್ಲ ಸುಸ್ತಾದ್ರು ಪಾಪ. ಸರಿ ಸರ್, ಪಾಲ್ಗೊಂಡಂತ ಎಲ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ಮತ್ತೆ ಪ್ರಶ್ನೆಗಳೇನಿದ್ರೆ ವಾಟ್ಸಪ್ನಲ್ಲಿ ಹೇಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಸರ್ ಅವರಿಗೆ ಹಾಗೂ ಎಲ್ಲರಿಗೂ ಕೂಡ ಧನ್ಯವಾದಗಳು.